ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು PDO ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಈ PDO ಎಕ್ಸಾಮಲ್ಲಿ ನೀವೆಲ್ಲ HK ಎಕ್ಸಾಮ್ ಅಟೆಂಡ್ ಮಾಡಿರೋದ್ರೆ ಗೊತ್ತಾಗಿರುತ್ತೆ. ಸುಮಾರು 10ರಿಂದ 15 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬರ್ತವೆ. ಎಕ್ಸಾಮಲ್ಲಿ ಇದು ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್. 15 ಪ್ರಶ್ನೆಗಳಿದ್ರೆ 15 ಕೂಡ ಕರೆಕ್ಟ್ ಮಾಡ್ಬೋದು ಪ್ರಾಪರ್ ವೇನಲ್ಲಿ ಓದಿದ್ದೆ ಆದರೆ. ಸೊ ಈ ಕ್ಲಾಸಲ್ಲಿ ನಾನು ಈ ಕೆಲವೊಂದು ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸೋ ವಿಧಾನ ಹೇಳ್ಕೊಡ್ತೀನಿ. ಕೊನೆಯವರೆಗೆ ವಿಡಿಯೋನ ಮಿಸ್ ಮಾಡಿದ್ದ ನೋಡ್ತಾ ಇರಿ. ನಿಮ್ಮ ಎಕ್ಸಾಮ್ಗೆ 100% ಹೆಲ್ಪ್ಫುಲ್ ಆಗುತ್ತೆ. ಪ್ರಶ್ನೆಗಳನ್ನು ಈಸಿಯಾಗಿ ಬಿಡಿಸೋ ವಿಧಾನ ನಿಮಗೆ ಕಂಡುಹಿಡ್ಕೊಂತ ಹೋಗ್ಬೋದು. ಸೊ ಹಾಗಾದ್ರೆ ಸ್ನೇಹಿತರೆ ನೋಡ್ರಿ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟ್ರಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ, ಹಾಗೆ GPSTR, HSTR, PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಆನ್ಲೈನ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ಪಡಿತಾ ಬನ್ನಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬನ್ನಿ. ಫಸ್ಟ್ ಕ್ವಶನ್: A mother is 4 times as old as her daughter and the father is 5 times as old as his daughter. The sum of mother's and father's age is 135. What is the age of daughter ಅಂತ ಕ್ವಶನ್ ಇದೆ. ನೋಡ್ರಿ ಪ್ರಶ್ನೆ ಏನಿದೆ ಅಂತ, ಒಬ್ಬ ತಾಯಿಯು ತನ್ನ ಮಗಳಿಗಿಂತ 4ರಷ್ಟು ದೊಡ್ಡವಳು, ತಂದೆಯು ತನ್ನ ಮಗಳಿಗಿಂತ 5ರಷ್ಟು ದೊಡ್ಡವನು. ತಾಯಿ ಮತ್ತು ತಂದೆಯರ ವಯಸ್ಸುಗಳ ಮೊತ್ತ 135 ವರ್ಷಗಳಾಗಿದ್ದಾರೆ. ಮಗಳ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡ್ರಿ, ಇಲ್ಲಿ ವೆರಿ ಸಿಂಪಲ್ ಕ್ವಶನ್, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಮೊದಲನೇ ಸೆಂಟೆನ್ಸು ತಾಯಿಯ ವಯಸ್ಸು ತನ್ನ ಮಗಳಿಗಿಂತ 4ರಷ್ಟು ದೊಡ್ಡವಳು ಅಂತಿದೆ. ಸೊ ತಾಯಿಯ ವಯಸ್ಸು ತನ್ನ ಮಗಳಿಗಿಂತ 4ರಷ್ಟು ದೊಡ್ಡವಳು ಅಂದರೆ 4ರಷ್ಟು ಅಂತ ಕೊಟ್ಟಾಗ ಅನುಪಾತ ರೂಪದಲ್ಲಿ 4:1 ಅಂತ ಬರಿಬೋದು. 4ರಷ್ಟು ಅಂತ ಕೊಟ್ಟರೆ ಅದನ್ನ 4:1 ಅಂತ ಬರ್ಕೋಬೋದು. ತಾಯಿಯ ವಯಸ್ಸು ಮಗಳ ವಯಸ್ಸಿಗಿಂತ 4ರಷ್ಟು ದೊಡ್ಡವಳು ಅಂದರೆ 4:1 ಅಂತ ಬರಿತೀನಿ. ತಂದೆಯು ತನ್ನ ಮಗಳಿಗಿಂತ 5ರಷ್ಟು ದೊಡ್ಡವರು ಅಂತ ಕೊಟ್ಟಿದೆ. ತಂದೆಯು ತನ್ನ ಮಗಳಿಗಿಂತ 5ರಷ್ಟು ದೊಡ್ಡವನು. ಇಲ್ಲಿ ತಂದೆ ತನ್ನ ಮಗಳಿಗಿಂತ 5ರಷ್ಟು ದೊಡ್ಡವನು ಅಂದರೆ ಅದನ್ನ 5:1 ಅಂತ ಅನುಪಾತ ರೂಪದಲ್ಲಿ ರೇಷು ಪ್ರಕಾರ 5:1 ಅಂತ ಬರಿತೀವಿ. ಇವಾಗ ನೋಡ್ರಿ, ಈ ಪ್ರಶ್ನೆಯಲ್ಲಿ 3 ಜನ ಇದ್ದಾರೆ. ತಾಯಿ ಇದ್ದಾರೆ, ಮಗಳಿದ್ದಾರೆ, ತಂದೆ ಇದ್ದಾರೆ. ತಂದೆ, ತಾಯಿ, ಮಗಳು 3 ಮೆಂಬರ್ಸ್ ಇದ್ದಾರೆ ಆ ಫ್ಯಾಮಿಲಿಯಲ್ಲಿ. ಇಲ್ಲಿ ಮಗಳ ಅನುಪಾತ 1 ಇದೆ. ಎರಡನೇ ಕಂಡೀಷನಲ್ಲಿ ಮಗಳ ಅನುಪಾತ 1 ಇದೆ. ಮಗಳ ಅನುಪಾತ ಇಲ್ಲಿ ಸೇಮ್ ಇದೆ ಅಂದರೆ ಈ 3 ಜನರ ಅನುಪಾತ, ತಾಯಿದು, ತಂದೆದು ಮತ್ತು ಮಗಳ ವಯಸ್ಸುಗಳ ಅನುಪಾತ ನೋಡ್ರಿ. ತಾಯಿಯ ಅನುಪಾತ ಇಲ್ಲಿ 4 ಇದೆ, 4 ಬರೆಯೋಣ. ಸೊ ತಂದೆಯ ಅನುಪಾತ 5 ಇದೆ, 5 ಬರೆಯೋಣ. ಮಗಳ ಅನುಪಾತ 1 ಇದೆಯಲ್ಲ, 1 ಬರ್ಕೊಂಡು ಆ 3 ಜನರ ವಯಸ್ಸುಗಳ ಅನುಪಾತ 4:5:1 ಇದೆ. ಸೊ ಇಲ್ಲಿ 135 ಅಂತ ಒಂದು ನಂಬರ್ ಕೊಟ್ಟಿದೆ ನೋಡ್ರಿ. ಈ 135 ಅನ್ನೋದು ತಾಯಿ ಮತ್ತು ತಂದೆಯರ ವಯಸ್ಸುಗಳ ಮೊತ್ತ. ತಾಯಿಯ ವಯಸ್ಸು ಮತ್ತು ತಂದೆಯ ವಯಸ್ಸನ್ನು ಕೂಡಿದಾಗ ಅವರಿಬ್ಬರದು ಟೋಟಲ್ ಏಜು 135 ಇಯರ್ಸ್ ಇದೆ. ಇವರಿಬ್ಬರದು ಟೋಟಲ್ ಏಜ್ 135 ವರ್ಷ ಇದೆ ಅಂದರೆ ತಂದೆಯ ಅನುಪಾತ ಮತ್ತು ತಾಯಿಯ ಅನುಪಾತ ಇವೆರಡೂ ಸೇರ್ಕೊಂಡ್ರೆ ಟೋಟಲ್ ರೇಷು 9 ಆಗುತ್ತೆ. ತಂದೆಯ ಅನುಪಾತ ತಾಯಿಯ ಅನುಪಾತ ಮಾತ್ರ ಕೂಡ್ಕೋಬೇಕು, ಯಾಕಂದರೆ ತಂದೆ ಮತ್ತು ತಾಯಿಯರ ಒಟ್ಟು ಮೊತ್ತ ಕೇಳಿದಾಗ ರೇಷು 9ಕ್ಕೆ 135 ವರ್ಷ ಆದರೆ, ರೇಷು 9ಕ್ಕೆ 135 ವರ್ಷ ಆದರೆ ಮಗಳ ವಯಸ್ಸು ಬೇಕಂದ್ರೆ ಮಗಳ ಅನುಪಾತ 1 ಇದೆಯಲ್ಲ, ಇಂಟು 1 ಬರ್ಕೊಂಡ್ರೆ ಮಗಳ ವಯಸ್ಸು ಸಿಗುತ್ತೆ. ಸೊ 9ರಿಂದ ಡಿವೈಡ್ ಮಾಡಿರಿ. 9 1 9, 4 ಉಳಿಯುತ್ತೆ 45 ಆಗುತ್ತೆ. 9 45 ಕ್ಯಾನ್ಸಲ್ ಆಗಿ 15 × 1 ಅಂದರೆ ಮಗಳ ವಯಸ್ಸು 15 ವರ್ಷ ಆಗಿರುತ್ತೆ. ಸೊ ಡಾಟರ್ಸ್ ಏಜು 15 ಇಯರ್ಸ್ ಅಂತ ಹೇಳ್ಬೋದು. 15 ಇಯರ್ಸ್ ಇಲ್ಲಿ ಕೊಟ್ಟಿರೋ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ ಈ ಕ್ವಶನ್ ಬಿಡಿಸೋ ವಿಧಾನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ.
ವಾಟ್ ಈಸ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಇದೆ. ಕೆಳಗಿನ ಸರಣಿಯ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲೊಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ನಂಬರ್ ಸೀರೀಸಲ್ಲಿ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈ ಕೊಟ್ಟಿರೋ ನಂಬರ್ ಸೀರೀಸು ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಏರಿಕೆ ಕ್ರಮದಲ್ಲಿದೆ. ಅಂದರೆ ಅಡಿಷನ್ ರೂಲ್ ಚೆಕ್ ಮಾಡೋಣ. ಅಡಿಷನ್ ರೂಲ್ ಅಂದರೆ ಎರಡಿರೋ ಸಂಖ್ಯೆ 15 ಆಗಿದೆ ಅಂದರೆ ಎರಡಕ್ಕೆ ಯಾವ ಸಂಖ್ಯೆ ಕೂಡಿದರೆ 15 ಬರುತ್ತೆ ಅಂದರೆ 13ಅನ್ನು ಕೂಡಿಸ್ಬೇಕು. 2 + 13 ಅಂದರೆ 15 ಬರ್ತಾ ಇದೆ. ಅಥವಾ 15ರಲ್ಲಿ 2 ಮೈನಸ್ ಮಾಡಿದ್ರೆ 13 ಬರುತ್ತೆ. ನೆಕ್ಸ್ಟ್ ಈ 15ಕ್ಕೆ ಯಾವ ಸಂಖ್ಯೆ ಕೂಡಿದಾಗ 41 ಬರುತ್ತೆ ಗೊತ್ತಾಗದೆ ಇದ್ರೆ 41ರಲ್ಲಿ 15ನ್ನು ಮೈನಸ್ ಮಾಡಿದ್ರೆ 26 ಬರುತ್ತೆ. 15 + 26 ಅಂದರೆ 41 ಬರುತ್ತೆ. 41 ಸಂಖ್ಯೆ 80 ಆಗಿದೆ ಅಂದರೆ ಈ 80ರಲ್ಲಿ 41 ಮೈನಸ್ ಮಾಡಿದರೆ 39 ಬರುತ್ತೆ. ಇದರರ್ಥ 41 + 39 ಅಂದರೆ 80 ಬರುತ್ತೆ. ಹಾಗಾದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರ್ ಕಂಡುಹಿಡಿಬೇಕಂದ್ರೆ ಕೆಳಗಿರೋ ನಂಬರ್ಸ್ ಯಾವ ಪ್ಯಾಟ್ರನ್ನಲ್ಲಿದೆ ನೋಡ್ರಿ. 13 1 13, 13 2 26, 13 3 39 ಇದೆ ಅಂದರೆ ನೆಕ್ಸ್ಟ್ ಸಂಖ್ಯೆ 13 4 52ನ್ನು ಕೂಡಬೇಕು ಅಂತ ಗೊತ್ತಾಗುತ್ತೆ. ಸೊ ಈ 80ಕ್ಕೆ 52ನ್ನು ಕೂಡಿದಾಗ 80ಕ್ಕೆ 52ನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 132 ಬರುತ್ತೆ. 132 ಬರುತ್ತೆ. 132 ಅನ್ನೋದಿಲ್ಲಿ ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಜಾನ್ ಒಂದು ಕೆಲಸವನ್ನು 6 ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು 12 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಅಂತಿದೆ. ಮೊನ್ನೆ ಇದು HK ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ. ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಸಂಬಂಧಪಟ್ಟಿದ್ದು. ಜಾನ್ ಒಬ್ಬನೇ ಒಂದು ಕೆಲಸ ಮಾಡಲಿಕ್ಕೆ 6 ಅವರ್ಸ್ ಬೇಕು. ಜಾನ್ ಒಬ್ಬನೇ ಒಂದು ಕೆಲಸ ಮಾಡಲಿಕ್ಕೆ 6 ಅವರ್ಸ್ ಬೇಕು. ಸಾರಾ ಒಬ್ಬಳೇ ಆ ಕೆಲಸ ಮಾಡಲಿಕ್ಕೆ 12 ಅವರ್ಸ್ ಬೇಕು ಅಂತ ಕೊಟ್ಟಿದ್ದಾನೆ. 6 ತಾಸು ಬೇಕು. ಸಾರಾ ಅದೇ ಕೆಲಸ ಮಾಡಲಿಕ್ಕೆ 12 ಗಂಟೆ ಬೇಕು. ಇಬ್ಬರು ಒಟ್ಟಿಗೆ ಸೇರಿದರೆ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಇದನ್ನು ನಾವು LCM ಮೆಥಡಲ್ಲೂ ಮಾಡ್ಬೋದು, ವಿತೌಟ್ LCM ಮೆಥಡ್ ಡೈರೆಕ್ಟಲ್ಲೂ ಕೂಡ ಆನ್ಸರ್ ಮಾಡ್ಬೋದು. ಇಬ್ಬರು ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ಅವರ್ಸ್ ಬೇಕು ಅಂತ ಕಂಡುಹಿಡಿಬೇಕಂದ್ರೆ ಇವೆರಡೂ ಸಂಖ್ಯೆಗಳನ್ನು ಮೇಲ್ಗಡೆ ಇಂಟು ಹಾಕಿ ಬರ್ಕೊಂಡು ಕೆಳಗಡೆ ಅವೆರಡೂ ಸಂಖ್ಯೆಗಳನ್ನು ಅಡಿಷನ್ ಮಾಡ್ಕೋಬೇಕು, ಕೂಡಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ 12 6 72 ಬರುತ್ತೆ. ಗುಣಾಕಾರ ಮಾಡಿದಾಗ 12 + 6 ಕೂಡಿದಾಗ 18 ಬರುತ್ತೆ. 18 1 18 4 72 ಕ್ಯಾನ್ಸಲ್ ಆಗಿ 4 / 1 ಅಂದರೆ 4 ಆಗುತ್ತಲ್ಲ. 4 ಅವರ್ಸ್ ಬೇಕಾಗುತ್ತೆ. 4 ಅವರ್ಸ್ ಅನ್ನೋದಿಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಸೊ ಅವರಿಬ್ಬರು ಸೇರಿ ಕೆಲಸ ಮಾಡಲಿಕ್ಕೆ 4 ಅವರ್ಸ್ ಬೇಕಾಗುತ್ತೆ. ಇನ್ನು LCM ಮೆಥಡಲ್ಲಿ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. A ಮತ್ತು B ಎರಡು ಪೈಪ್ಗಳು ಅನುಕ್ರಮವಾಗಿ 15 ನಿಮಿಷಗಳು ಮತ್ತು 20 ನಿಮಿಷಗಳಲ್ಲಿ ಒಂದು ಟ್ಯಾಂಕನ್ನು ಭರ್ತಿ ಮಾಡುತ್ತವೆ. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ಆದರೆ 4 ನಿಮಿಷಗಳ ನಂತರ A ಪೈಪ್ ಸ್ಥಗಿತಗೊಂಡಿದೆ. ಹಾಗಾದರೆ ಟ್ಯಾಂಕನ್ನು ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯದ ಅವಶ್ಯಕತೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಒಂದು ಟ್ಯಾಂಕಿಗೆ A ಮತ್ತು B ಅಂತ ಎರಡು ಪೈಪನ್ನು ಫಿಟ್ ಮಾಡಿದ್ದಾರೆ. A ಪೈಪು ಮತ್ತು B ಪೈಪ್ ಅಂತ. ಇದು ಪೈಪ್ A, ಇನ್ನೊಂದು ಪೈಪ್ B ಅಂತ ಎರಡು ಪೈಪನ್ನು ಫಿಟ್ ಮಾಡಿದ್ದಾರೆ. ಸೊ A ಪೈಪ್ ಮೂಲಕ ಟ್ಯಾಂಕ್ ತುಂಬಲಿಕ್ಕೆ 15 ನಿಮಿಷ ಟೈಮ್ ಬೇಕು ಅಂತ ಹೇಳಿದ್ದೇನೆ. B ಪೈಪ್ ಮೂಲಕ ಅದೇ ಟ್ಯಾಂಕ್ ತುಂಬಲಿಕ್ಕೆ 20 ನಿಮಿಷ ಟೈಮ್ ಬೇಕು ಅಂತ ಅಂದ್ಕೊಳ್ಳೋಣ. A ಪೈಪ್ ಮೂಲಕ 15 ನಿಮಿಷ, B ಪೈಪ್ ಮೂಲಕ 20 ನಿಮಿಷ ಬೇಕು. ಎರಡೂ ಪೈಪ್ಗಳನ್ನು ಒಂದೇ ಟೈಮ್ಗೆ ಆನ್ ಮಾಡಿ 4 ನಿಮಿಷ ಆದಮೇಲೆ A ಪೈಪನ್ನು ಆಫ್ ಮಾಡಿದ್ವಿ, ಕ್ಲೋಸ್ ಮಾಡಿದ್ವಿ ಅಂತ ಅರ್ಥ. ಹಾಗಾದರೆ ಟ್ಯಾಂಕನ್ನು ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯದ ಅಗತ್ಯವಿದೆ? ಹಾಗಾದರೆ ಟ್ಯಾಂಕ್ ತುಂಬಲಿಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಯ್ತು ಅಂತ ಪ್ರಶ್ನೆ ಕೇಳಿದನಲ್ಲ. ಸೊ ಇದನ್ನು ಆನ್ಸರ್ ಮಾಡಲಿಕ್ಕೆ ಒಂದು ಸಿಂಪಲ್ ಮೆಥಡ್ ಅಂದರೆ LCM ಮೆಥಡಲ್ಲಿ ಮಾಡೋಣ ನೋಡೋಣ. ಸೊ A ಪೈಪ್ ಮೂಲಕ ಟ್ಯಾಂಕ್ ತುಂಬಲಿಕ್ಕೆ 15 ನಿಮಿಷ ಬೇಕು. B ಪೈಪ್ ಮೂಲಕ ಟ್ಯಾಂಕ್ ತುಂಬಲಿಕ್ಕೆ 20 ನಿಮಿಷ ಬೇಕಲ್ಲ. ಈ 15 ಮತ್ತು 20ಕ್ಕೆ ಲಾಸ್ ಸಹ ಕಂಡುಹಿಡಿರಿ. 60 ಬರುತ್ತೆ ನೋಡಿರಿ. 15ಗೂ 20ಗೂ ನೀವು LCM ಕಂಡುಹಿಡ್ಕೋಬೇಕು. ಲಾಸ್ ಸಹ 60 ಬರುತ್ತೆ. ಅಂದರೆ ಈ ಟ್ಯಾಂಕ್ನ ಕೆಪಾಸಿಟಿ 60 ಲೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ. 60 ಲೀಟರ್ಸ್ ಆ ಟ್ಯಾಂಕ್ನ ಸಾಮರ್ಥ್ಯ, ಕೆಪಾಸಿಟಿ. ಈ 60 ಲೀಟ್ರ್ ಟ್ಯಾಂಕು A ಪೈಪ್ ಮೂಲಕ ತುಂಬ್ತಾ ಹೋದರೆ 60 ಲೀಟ್ರ್ ಟ್ಯಾಂಕನ್ನು A ಪೈಪ್ ಮೂಲಕ ತುಂಬಿಸ್ತಾ ಹೋದರೆ 15 ನಿಮಿಷದಲ್ಲಿ ತುಂಬುತ್ತೆ ಅಂದಮೇಲೆ ಸೊ ಇದು 15 1 15 4 60 ಅಲ್ಲ. A ಪೈಪ್ ಮೂಲಕ 1 ನಿಮಿಷಕ್ಕೆ 4 ಲೀಟ್ರ್ ನೀರು ತುಂಬುತ್ತೆ. 4 ಲೀಟರ್ಸ್ ಅಂತ ಬರಿತೀವಿ. 4 ಲೀಟರ್ A ಪೈಪ್ ಮೂಲಕ 1 ನಿಮಿಷಕ್ಕೆ 4 ಲೀಟ್ರ್ ತುಂಬುತ್ತೆ. ಯಾಕಂದರೆ 60 ಲೀಟ್ರ್ ಟ್ಯಾಂಕು A ಪೈಪ್ ಮೂಲಕ 15 ನಿಮಿಷದಲ್ಲೇ
ತುಂಬುತ್ತೆ ಅಂದರೆ 15 4 60 ಅಲ್ಲ, ಎ ಪೈಪ್ ಮೂಲಕ 1 ನಿಮಿಷಕ್ಕೆ 4 ಲೀಟ್ರ್ ನೀರು ತುಂಬುತ್ತೆ, 4 ಲೀಟರ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಸೊ ಇದು ಬಿ ಪೈಪ್ ಮೂಲಕ ಇದೇ 60 ಲೀಟರ್ ಟ್ಯಾಂಕ್ ತುಂಬಲಿಕ್ಕೆ 20 ನಿಮಿಷ ಬೇಕಲ್ಲ, 21 23 60 ಕ್ಯಾನ್ಸಲ್ ಆಗುತ್ತಲ್ಲ. ಬಿ ಪೈಪ್ ಮೂಲಕ 1 ನಿಮಿಷಕ್ಕೆ 3 ಲೀಟರ್ ನೀರು ತುಂಬಿಸ್ಬೋದು ಅಂತ ಅರ್ಥ. ಸೊ ಇವಾಗ ಇವೆರಡನ್ನ ಕೂಡ್ರಿ 4 + 3 ಅಂದರೆ 7 ಲೀಟರ್ ಆಗುತ್ತೆ. 7 ಲೀಟರ್ಸ್ ಪರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ ಎರಡೂ ಪೈಪನ್ನ ಒಟ್ಟಿಗೆ ಆನ್ ಮಾಡಿದರೆ 1 ನಿಮಿಷಕ್ಕೆ 7 ಲೀಟರ್ ನೀರು ತುಂಬುತ್ತೆ. ಸೊ ಆ ಥರ ಟೋಟಲಿ 4 ನಿಮಿಷದವರೆಗೂ ಎರಡೂ ಪೈಪ್ ಆನ್ ಇದ್ದಾವೆ ಅಂದರೆ 1 ನಿಮಿಷಕ್ಕೆ 7 ಲೀಟ್ರ್ ಆದರೆ 4 ನಿಮಿಷಕ್ಕೆ ಎಷ್ಟಾಗುತ್ತೆ, 28 ಲೀಟ್ರ್ ನೀರು ತುಂಬಿರುತ್ತೆ. ಸೊ ಹಾಗಾದ್ರೆ ಟ್ಯಾಂಕ್ನ ಕೆಪಾಸಿಟಿ ಟೋಟಲ್ 60 ಲೀಟ್ರಲ್ಲಿ ಮೊದಲ 4 ನಿಮಿಷಕ್ಕೆ 28 ಲೀಟ್ರ್ ನೀರು ತುಂಬಿರುತ್ತೆ. 60ರಲ್ಲಿ ಈ 28 ಮೈನಸ್ ಮಾಡಿರಿ, ನೋಡಿದ್ರೆ ಅದು 32 ಲೀಟ್ರ್ ನೀರು. 32 ಲೀಟ್ರ್ ಖಾಲಿ ಇರುತ್ತಲ್ಲ ಈ ಟ್ಯಾಂಕು, ಅದು ಬಿ ಪೈಪ್ ಮೂಲಕ ತುಂಬುತ್ತೆ. ಯಾಕಂದ್ರೆ ಎ ಪೈಪನ್ನು ಆಫ್ ಮಾಡಿದ್ವಿ 4 ನಿಮಿಷ ಆದಮೇಲೆ ಬಿ ಪೈಪ್ ಮೂಲಕ ತುಂಬುತ್ತೆ. ಬಿ ಪೈಪ್ನ ಕೆಪಾಸಿಟಿ 1 ನಿಮಿಷಕ್ಕೆ 3 ಲೀಟ್ರ್ ಅಲ್ಲ, 3ರಿಂದ ಡಿವೈಡ್ ಮಾಡಿದ್ರೆ 3 × 30 10 ನಿಮಿಷ ಬೇಕಾಗುತ್ತೆ. ಸೊ ಇನ್ನು 2 ಉಳಿಯುತ್ತೆ, 3 ಕೆಳಗಡೆ ಬರುತ್ತಲ್ಲ, 10 × 2/3 ಮಿನಿಟ್ಸ್ ಆಗುತ್ತೆ. 3 × 30 ಇನ್ನು 2 ಉಳಿಯುತ್ತಲ್ಲ, 2/3 ನಿಮಿಷ ಅಂತ ಬರಿಬೋದು. ಈಗ ನೋಡ್ರಿ 3 × 30 + 2 ಅಂದರೆ 32/3 ಕರೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಮೊದಲಿಗೆ 4 ನಿಮಿಷ ಪ್ಲಸ್ ಈಗ 10 ನಿಮಿಷ ಅಂದರೆ 14 ನಿಮಿಷ ಆಯಿತು. 14 ನಿಮಿಷ 2/3 ಮಿನಿಟ್ಸ್ ಅಂದರೆ ಅದು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿರಿ. 2/3 ಅಂದರೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿರಿ, ಇಂಟು 60 ಹಾಕೊಳ್ರಿ. ಸೊ 3 ಅಂದರೆ 3 2 6 ಕ್ಯಾನ್ಸಲ್, 20 × 2 ಅಂದರೆ 40 ನಿಮಿಷ ಬೇಕಾಗುತ್ತೆ. 10 ನಿಮಿಷ ಪ್ಲಸ್ 4 ನಿಮಿಷ ಅಂದರೆ 14 ನಿಮಿಷ ಆಗುತ್ತೆ. 2/3 ನಿಮಿಷ ಅಂದರೆ ಅದು 40 ಸೆಕೆಂಡಿಗೆ ಸಮ ಆಗುತ್ತೆ. 14 ನಿಮಿಷ 40 ಸೆಕೆಂಡ್ ಟೈಮ್ ಬೇಕಾಗುತ್ತೆ. 14 ನಿಮಿಷ 40 ಸೆಕೆಂಡ್ ಅಂತ ಇಲ್ಲಿ ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಪೂರ್ತಿ ಆ ಟ್ಯಾಂಕ್ ತುಂಬಲಿಕ್ಕೆ 14 ಮಿನಿಟ್ಸ್ 40 ಸೆಕೆಂಡ್ಸ್ ಬೇಕಾಗುತ್ತೆ. 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಈಸ್ 3/2 ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್, ದೆನ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಈಸ್ ಅಂತಿದೆ. ಒಂದು ವಸ್ತುವಿನ ಕೊಂಡ ಬೆಲೆಯು ಅದರ ಮಾರಾಟ ಬೆಲೆಯ 3/2 ಆಗಿದ್ದರೆ ಆಗ ಲಾಭ ಅಥವಾ ನಷ್ಟದ ಶೇಕಡಾವಾರು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಒಂದು ವಸ್ತುವಿನ ಕೊಂಡ ಬೆಲೆ ಅದರ ಮಾರಿದ ಬೆಲೆ ಅಥವಾ ಮಾರಾಟ ಬೆಲೆಯ 3/2 ಅಂತ ಕೊಟ್ಟಿದ್ದಾನೆ. ಕೊಂಡ ಬೆಲೆಯು ಅದರ ಮಾರಿದ ಬೆಲೆಯ 3/2 ಅಂತ ಕೊಟ್ಟಿದ್ದಾನೆ. ಅಂದರೆ ಈ 3 ಲೆಫ್ಟ್ ಸೈಡಿಗೆ ಬಂತು ಅಂದರೆ 3 ವಸ್ತುಗಳ ಕೊಂಡ ಬೆಲೆ 2 ವಸ್ತುಗಳ ಮಾರಿದ ಬೆಲೆಗೆ ಸಮ ಅಂತ ಅರ್ಥ. ಸೊ 3 ಲೆಫ್ಟ್ ಸೈಡ್ ಹೋದ್ರೆ ಈ ಕಡೆ ಬರುತ್ತೆ 3 ಅಂದರೆ 3 ವಸ್ತುಗಳ ಕೊಂಡ ಬೆಲೆ 2 ವಸ್ತುಗಳ ಮಾರಿದ ಬೆಲೆಗೆ ಸಮವಾಗಿರುತ್ತೆ ಅಂತ ಅರ್ಥ. ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಅಂದರೆ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಹೆಚ್ಚಿದ್ದಾಗ ಈ ವ್ಯವಹಾರದಲ್ಲಿ ಯಾವಾಗಲೂ ಲಾಭ ಆಗಿರುತ್ತೆ. ಒಂದು ವೇಳೆ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಕಡಿಮೆ ಇದ್ದಾಗ ಈ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಪ್ರಾಫಿಟ್ ಆಗುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇವೆರಡು 3ಕ್ಕೆ 2ಕ್ಕೂ ಡಿಫ್ರೆನ್ಸ್ ಬರ್ಕೋಬೇಕು. 3ರಲ್ಲಿ 2 ಮೈನಸ್ ಮಾಡಿರಿ 1 ಬರುತ್ತೆ. ಸಿಂಪಲ್ ಮೆಥಡ್ ನೋಡ್ರಿ, 3ನಲ್ಲಿ 2 ಮೈನಸ್ ಮಾಡಿರಿ 1 ಬರುತ್ತೆ. ಇಲ್ಲಿ ಮಾರಿದ ವಸ್ತುಗಳ ಸಂಖ್ಯೆ 2ನ್ನೇ ಕೆಳಗೆ ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 2 ಇಲ್ಲಿ ತಪ್ಪಾಯಿತು, 2/3 ಅಲ್ಲ 3/2 ಆಗಬೇಕಾಯ್ತು. ಅದು 2/3 ಅಂತ ಆಗಿಬಿಟ್ಟಿದೆ. ಸೊ 2/3 ಅಲ್ಲದು 3/2 ಅಂತ ಇದೆ ಪ್ರಶ್ನೆಯಲ್ಲಿ. ಒಂದು ವಸ್ತುವಿನ ಕೊಂಡ ಬೆಲೆಯು ಅದರ ಮಾರಿದ ಬೆಲೆಯ 2/3 ಅಂತ 3/2 ಆಗಬೇಕು. ಸೊ ಮಾರಿದ ಬೆಲೆಯ 2/3 ಆಗಿದೆ ಅಂದರೆ ಈ 2 ಲೆಫ್ಟ್ ಸೈಡಲ್ಲಿ ಬಂದರೆ 2 ವಸ್ತುಗಳ ಕೊಂಡ ಬೆಲೆ ಆಗುತ್ತೆ ಈಕ್ವಲ್ ಟು 3 ವಸ್ತುಗಳ ಮಾರಿದ ಬೆಲೆಗೆ ಸಮವಾಗುತ್ತೆ. 2 ವಸ್ತುಗಳ ಕೊಂಡ ಬೆಲೆ 3 ವಸ್ತುಗಳ ಮಾರಿದ ಬೆಲೆಗೆ ಸಮವಾಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಕಡಿಮೆ ಇದೆ ನೋಡ್ರಿ, ಮಾರಿದ ವಸ್ತುಗಳ ಸಂಖ್ಯೆ ಹೆಚ್ಚಿದೆ, ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ಈ ವ್ಯವಹಾರದಲ್ಲಿ ಏನಾಗಿರುತ್ತೆ, ನಷ್ಟ ಆಗಿರುತ್ತೆ. ಆಗಲೇ ಉಲ್ಟಾ ಬರ್ಕೊಂಡಿದ್ದೆ, ಅವಾಗ ಲಾಭ ತೋರಿಸ್ತಾ ಇತ್ತು, ಕರೆಕ್ಟಾಗಿ ಬರ್ಕೊಂಡ್ರೆ ಇವಾಗ ಈ ವ್ಯವಹಾರದಲ್ಲಿ ನಷ್ಟ ಆಗಿರುತ್ತೆ. ಅದು ಎಷ್ಟು % ಲಾಸ್ ಅಂತ ಕಂಡುಹಿಡಿಬೇಕಂದ್ರೆ ಇವೆರಡರದ ಡಿಫ್ರೆನ್ಸ್ 3ರಲ್ಲಿ 2 ಮೈನಸ್ ಮಾಡಿರಿ 1 ಬರುತ್ತೆ, 1 ಮೇಲೆ ಬರಿಬೇಕು.
ಮಾರಿದ ವಸ್ತುಗಳ ಸಂಖ್ಯೆನ ಕೆಳಗೆ ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. 3 ಇಂದ 100 ಡಿವೈಡ್ ಮಾಡಿರಿ. ಸೊ 3 ಮೂಲೆ 9 1 ಉಳಿಯುತ್ತೆ, ಮತ್ತು 3 ಮೂಲೆ 9 1 ಉಳಿಯುತ್ತೆ. ಮೇಲೆ ಬರ್ಕೊಂಡು ಈ 3 ಕೆಳಗೆ ಬರ್ಕೊಂಡ್ರೆ 33 ಇಂಟೀಸರ್ 1/3% ಆಗುತ್ತೆ. 33 3ನೇ 1% ಅಂತ ಬರಿತೀವಿ. ಸೊ 3 ಇಂದ 100 ಡಿವೈಡ್ ಮಾಡಿ ನೋಡ್ರಿ. 3 ಮೂಲೆ 9 ಶೇಷ 1 ಉಳಿಯುತ್ತೆ, 0 ಎಳಿಸ್ಕೊಳ್ರಿ. ಮತ್ತು 3 ಮೂಲೆ 9 ಶೇಷ 1 ಉಳಿಯುತ್ತೆ. ಫಸ್ಟ್ ಈ 33 ಬರ್ಕೊಂಡು ಈ 1ನ್ನ ಮೇಲೆ ಬರ್ಕೊಂಡು 3 ಕೆಳಗೆ ಬರ್ಕೊಳ್ರಿ. 33 ಇಂಟೀಸರ್ 1/3% ಆಗುತ್ತೆ. ಸೊ ಇಲ್ಲಿ 33 ಇಂಟೀಸರ್ 1/3% ಲಾಸ್ ಅಂತ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಈ ವಾರದಲ್ಲಿ ನಷ್ಟ ಆಗಿರುತ್ತೆ. ನಷ್ಟ ಎಷ್ಟು ಅಂದರೆ 33 ಮೂರನೇ 1% ಲಾಸ್. ಪ್ರಾಫಿಟ್ ಅಂತಿದಿಲ್ಲ, ಅದು ರಾಂಗ್ ಆನ್ಸರ್. ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್. ಕ್ಲಿಯರ್ ಆಗುತ್ತೆ ಆಯ್ತಾ ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಮುಂದಿನ ಪ್ರಶ್ನೆ ಏನಿದೆ ಅಂತ ಓದ್ತಾ ಬನ್ನಿ. If the radius of a circle is increased by 20%, then by how much will its area be increased ಅಂತ ಇದೆ. ಒಂದು ವೃತ್ತದ ತ್ರಿಜ್ಯವು 20% ಹೆಚ್ಚಾದರೆ ಅದರ ವಿಸ್ತೀರ್ಣವು ಶೇಕಡ ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾನೆ. ಒಂದು ವೃತ್ತದ ತ್ರಿಜ್ಯ 20% ಹೆಚ್ಚಾದರೆ ಅದರ ವಿಸ್ತೀರ್ಣ ಶೇಕಡ ಎಷ್ಟು ಹೆಚ್ಚಾಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಒಂದು ಕಂಡೀಷನ್ ಇದೆ. ಒಂದು ಸಿಂಪಲ್, ನೀವು ಡಯಾಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ, ಚಿತ್ರ ಬರೆಯೋ ಅವಶ್ಯಕತೆ ಇಲ್ಲ, ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ. x + y + xy/100 ಅಂತ ಈ ಕಂಡೀಷನ್ ಬರ್ಕೊಂಡು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳು ಬೇಕಾದರೆ ಎಳಿಬಹುದು. ಎಲ್ಲ ತ್ರಿಜ್ಯಗಳು ಅಳತೆಯಲ್ಲಿ ಸಮ ಅಂತ ಇರೋದ್ರಿಂದ ಇಲ್ಲಿ ಎಲ್ಲಿ x ಕಾಣಿಸುತ್ತೆ ಅಲ್ಲಿ 20% ಹಾಕೊಳ್ರಿ. y ಜಾಗದಲ್ಲೂ ಕೂಡ ಅದೇ 20% ಬರಿಬೇಕು. ಯಾಕಂದರೆ ವೃತ್ತದಲ್ಲಿ ಎಲ್ಲ ತ್ರಿಜ್ಯಗಳು ಸಮವಾಗಿರೋದ್ರಿಂದ ಅದರ ವಿಸ್ತೀರ್ಣ ಎಷ್ಟು % ಹೆಚ್ಚಾಗುತ್ತೆ ಅಂತ ಕಂಡುಹಿಡಲಿಕ್ಕೆ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತಾನೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಇಲ್ಲಿ x ಇದ್ದತ್ರ 20 ಬರ್ಕೊಳ್ರಿ, ಪ್ಲಸ್ y ಅಂದ್ರೂ 20 ಬರ್ಕೊಳ್ರಿ, x ಅಂದರೆ 20 ಬರ್ಕೊಳ್ರಿ, y ಅಂದರೆ 20 ಬರ್ಕೊಳ್ರಿ. ಡಿವೈಡ್ ಬೈ 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 20 + 20 ಅಂದರೆ 40 ಬರುತ್ತೆ. 20 × 20 400 ಡಿವೈಡ್ ಬೈ ಕೆಳಗಡೆ 100 ಹಾಕೊಳ್ರಿ. 100 4 400 ಕ್ಯಾನ್ಸಲ್ ಆಗಿ 40 + 4 ಅಂದರೆ 44% ಆಗುತ್ತೆ. 44% ಬರುತ್ತಲ್ಲ. ಆಪ್ಷನ್ ಥರ್ಡ್ ಒನ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತೆ ಆಯ್ತಾ. ಈ ರೀತಿ ಆನ್ಸರ್ ಮಾಡ್ಬೋದು ಈ ಪ್ರಶ್ನೆಗೆ ಸುಲಭವಾಗಿ. ನೆಕ್ಸ್ಟ್ ಕ್ವಶನ್ ಬರಲಿ. ಮುಂದಿನ ಪ್ರಶ್ನೆ. So if the length and breadth of a rectangle, rectangular plot are increased by 50% and 20% respectively, then how many times will its area be increased ಅಂತ ಇದೆ. ಸೊ ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳನ್ನು ಕ್ರಮವಾಗಿ 50% ಮತ್ತು 20% ಹೆಚ್ಚಿಸಿದಾಗ ಅದರ ವಿಸ್ತೀರ್ಣವು ಎಷ್ಟರಷ್ಟು ಹೆಚ್ಚಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೂ ಕೂಡ ಹಿಂದೆ ಹೇಳ್ಕೊಟ್ನೆಲ್ಲ ಒಂದು ಕಂಡೀಷನ್ನು, ಅದೇ ಕಂಡೀಷನ್ ಯೂಸ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ನೀವು ಆಯತಾಕಾರದ ವಿಸ್ತೀರ್ಣ ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ, ಆ ಫಾರ್ಮುಲಾ ಬರೆಯೋ ನೆಸೆಸಿಟಿನೇ ಇಲ್ಲ. ನೋಡ್ರಿ, x + y + xy/100 ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಸೊ ಇಲ್ಲಿ x ಅಂದರೆ ಆಯತದ ಉದ್ದ, ಅದು 50% ಹೆಚ್ಚಾಗಿದೆ. x ಇರತ್ರ 50 ಬರಿಬೇಕು. y ಅಂದರೆ ಆಯತದ ಅಗಲ, ಅದು 20% ಹೆಚ್ಚಾಗಿದೆ. y ಇರತ್ರ 20 ಬರಿಬೇಕು. ಇಲ್ಲಿ x ಅಂದರೆ 50 ಬರೆಯೋಣ, ಪ್ಲಸ್ y ಅಂದರೆ 20 ಬರೆಯೋಣ. x ಅಂದರೆ 50 ಬರೀರಿ, y ಅಂದರೆ 20 ಬರ್ಕೊಳ್ರಿ. ಡಿವೈಡ್ ಬೈ ಕೆಳಗಡೆ 100 ಬರೆಯೋಣ. ಸೊ ಇಲ್ಲಿ 50 1 52 100 ಕ್ಯಾನ್ಸಲ್ ಆಗುತ್ತೆ. 2 1 2 10 20 ಕ್ಯಾನ್ಸಲ್ ಆಗಿ 50 + 20 70 ಪ್ಲಸ್ ಇದೊಂದು 10 ಕೂಡಿದಾಗ 80% ಹೆಚ್ಚಾಗುತ್ತೆ ಅದರ ವಿಸ್ತೀರ್ಣ. ಆ ಆಯತದ ವಿಸ್ತೀರ್ಣ ಮೂಲ ಆಯತಕ್ಕಿಂತ 80% ಹೆಚ್ಚಾಗುತ್ತೆ. 80% ಅಂದರೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೋ 80/100 ಆಗುತ್ತೆ. ಇದನ್ನ 24 80 25 100 ಕ್ಯಾನ್ಸಲ್ ಮಾಡಿದ್ರೆ 4/5 ಹೆಚ್ಚಾಗುತ್ತೆ. 4/5 ಆಗುತ್ತೆ. 4/5 ಅಂತ ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ರೈಟ್ ಆನ್ಸರ್ ಆಗುತ್ತೆ. 80% ಅಂದ್ರೆ 80/100 ಅಂತ, ಅದು 4/24 80 25 100 ಕ್ಯಾನ್ಸಲ್ ಆಗಿ 4/5 ಆಯತದ ವಿಸ್ತೀರ್ಣ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ ಮುಂದಿಂದು. The HCF and LCM of two numbers are 12 and 72 respectively. If sum of these numbers is 60, then one of the numbers will be ಅಂತಿದೆ. ಎರಡು ಸಂಖ್ಯೆಗಳ HCF ಮಾಸಾಹ ಮತ್ತು ಲಾಸಗಳ ಕ್ರಮವಾಗಿ 12 ಮತ್ತು 72 ಆಗಿವೆ. ಈ ಸಂಖ್ಯೆಗಳ ಮೊತ್ತವು 60 ಆಗಿದ್ದರೆ ಅವುಗಳಲ್ಲಿ ಒಂದು ಸಂಖ್ಯೆ. ಪ್ರಶ್ನೆ ಅರ್ಥ ಆಗ್ಬೇಕು ನೋಡ್ರಿ. ಎರಡು ಸಂಖ್ಯೆಗಳಿದ್ದಾವೆ, ಯಾವಂತ ನಮಗೆ ಗೊತ್ತಿಲ್ಲ. 2 numbers ಅಂತ ಹೇಳಿದ್ದಾನೆ. ಆ ಎರಡೂ ಸಂಖ್ಯೆಗಳಿಗೆ ನೀವು ಮಾಸಾಹ ಕಂಡುಹಿಡಿದ್ರೆ 12 ಬರ್ತಾ ಇದೆ.
ಆ ಎರಡೂ ಸಂಖ್ಯೆಗಳಿಗೆ ಲಾಸ್ ಸಹ LCM ಕಂಡುಹಿಡಿದ್ರೆ 72 ಬರ್ತಾ ಇದೆ. ಆಮೇಲೆ ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಎರಡೂ ಸಂಖ್ಯೆಗಳ ಮೊತ್ತ 60 ಬರ್ತಾ ಇದೆ. ಮೊತ್ತವು 60 ಅಂತೇಳಿದ್ದಾನೆ. ಎರಡೂ ಸಂಖ್ಯೆಗಳನ್ನು ಕೂಡಿದಾಗ 60 ಬರುತ್ತೆ. ನೋಡ್ರಿ, ಎರಡು ಸಂಖ್ಯೆಗಳನ್ನು ಯಾವ ಎರಡು ಸಂಖ್ಯೆ ಅಂತ ನಮಗೆ ಗೊತ್ತಿಲ್ಲ. ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ 60 ಬರುತ್ತೆ. ಅವೆರಡೂ ಸಂಖ್ಯೆಗಳಿಗೆ ಮಾಸ್ ಸಹ 12 ಬರುತ್ತೆ, ಲಾಸ್ ಸಹ ಕಂಡುಹಿಡಿದಾಗ 72 ಬರುತ್ತೆ. ಹಾಗಾದ್ರೆ ಅವೆರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಯಾವುದಾಗಿರುತ್ತೆ ಅಂತ ಕೇಳಿದ್ದಾನೆ. 2 ನಂಬರ್ಸ್ ಇದಾವೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಒಂದು ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಸಿಂಪಲ್ ಅಂತ ನೋಡ್ರಿ, ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟು ಹೇಳ್ರಿ? 60. ಎರಡೂ ಸಂಖ್ಯೆಗಳನ್ನು ಕೂಡಿದಾಗ 60 ಆಗುತ್ತೆ ಅಂದಮೇಲೆ ಒಂದು ಸಂಖ್ಯೆ ಅದು ಒಂದೇ 60 ಆಗೋಕ್ಕೆ ಚಾನ್ಸೇ ಇಲ್ಲ. ಥರ್ಡ್ ಆಪ್ಷನ್ ರಾಂಗ್. ಫೋರ್ತ್ ಆಪ್ಷನ್ 100% ರಾಂಗ್. ಯಾಕಂದ್ರೆ ಎರಡೂ ಸಂಖ್ಯೆಗಳನ್ನು ಕೂಡಿದಾಗ 60 ಬರುತ್ತೆ ಅಂದಮೇಲೆ ಒಂದು ಸಂಖ್ಯೆ 60ಗಿಂತ ಜಾಸ್ತಿ ಇರೋಕ್ಕೆ ಚಾನ್ಸೇ ಇಲ್ಲ, 72 ಆಗೋಕ್ಕೆ ಚಾನ್ಸ್ ಇಲ್ಲ, ರಾಂಗ್. ಹಾಗಾದ್ರೆ ಆಪ್ಷನ್ ಫಸ್ಟ್ ಸೆಕೆಂಡಲ್ಲಿ ನೋಡಿರಿ, ಒಂದು ಸಂಖ್ಯೆ 12 ಅಂತ ಬರ್ಕೊಂಡ್ರೆ ಇನ್ನೊಂದು ಸಂಖ್ಯೆನ ನಾನು 48 ಬರೀಲೇಬೇಕು. ಆಪ್ಷನ್ ಥ್ರೂ ಯೂಸ್ ಮಾಡೋಣ. ಒಂದು ಸಂಖ್ಯೆ 12, ಈ ಆಪ್ಷನಲ್ಲಿರೋ 12 ತಗೊಂಡೆ ಅಂದರೆ ಇನ್ನೊಂದು ಸಂಖ್ಯೆ 48 ಬರೀಲೇಬೇಕು. ಯಾಕಂದರೆ ಎರಡೂ ಸಂಖ್ಯೆಗಳ ಮೊತ್ತ 60 ಹೇಳಿದ್ದಾನೆ. 12 + 48 ಕೂಡ್ರೆ 60 ಆಗುತ್ತೆ. ಇವುಗಳಿಗೆ ಮಾಸ್ ಸಹ ಕಂಡುಹಿಡಿದ್ವಿ ಅಂದರೆ 12 1 12 4 48 ಆಗುತ್ತೆ. ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀರೋ ಇದೇ ಮಾಸ್ ಸಹ HCF 12 ಕರೆಕ್ಟ್ ಬರುತ್ತೆ. LCM ಬೇಕಂದ್ರೆ ಈ 3 ಗುಣಿಸಿದಾಗ LCM 12 1 12 12 4 48 LCM 48 ಬರುತ್ತೆ. ಆದರೆ ಇಲ್ಲಿ HCF 12 ಕರೆಕ್ಟ್ ಇದೆ, LCM 72 ಇದೆ. ಬಟ್ ಇಲ್ಲಿ ಬಂದರೆ 48 ಆಗಿರೋದ್ರಿಂದ ಈ ಆನ್ಸರು ರಾಂಗ್. ಅದರಲ್ಲಿ ಒಂದು ಸಂಖ್ಯೆ 12 ಆಗಿಲ್ಲ, ಯಾಕಂದರೆ ಲಾಸ್ ಸಹ 48 ಬರ್ತಾ ಇದೆ. ಈ 3 ರಾಂಗ್ ಆದಮೇಲೆ ಸೆಕೆಂಡ್ ಆಪ್ಷನ್ 100% ರೈಟ್ ಇರುತ್ತೆ. ಒಂದು ಸಂಖ್ಯೆ 24 ಅಂತ ಬರಿಬೋದು. ಚೆಕ್ ಮಾಡಿ ನೋಡ್ರಿ, ಒಂದು ಸಂಖ್ಯೆ 24 ಆದರೆ ಮತ್ತೊಂದು ಸಂಖ್ಯೆ 36 ಬರಿಬೇಕು. ಯಾಕಂದರೆ ಇವೆರಡೂ ಸಂಖ್ಯೆಗಳ ಮೊತ್ತ 60 ಅಂತೇಳಿದ್ದಾನೆ ಇಲ್ಲಿ. ಸೊ ಹಾಗಾದರೆ 24 36ನ 12ರಿಂದ ಭಾಗಿಸೋಣ. 12 2 24, 12 3 36. 12ರಿಂದ ಭಾಗಿಸಿದೀವಿ ಅಂದರೆ ಮಾಸ್ ಸಹ HCF ಇರೋದು 12 ಅಂತ ಹೇಳ್ತೀವಿ. ಮಾಸ್ ಸಹ 12 ಕರೆಕ್ಟ್ ಇದೆ. ಲಾಸ್ ಸಹ ಅಂದರೆ ಈ 3 ಸಂಖ್ಯೆಯನ್ನು ಗುಣಾಕಾರ ಮಾಡಿರಿ. 12 2 24, 24 3 72, ಲಾಸ್ ಸಹ 72 ಕರೆಕ್ಟ್ ಇದೆ. ಪ್ರಶ್ನೆ ಪ್ರಕಾರ ಮಾಸ್ ಸಹ 12, ಲಾಸ್ ಸಹ 72. ಇವೆರಡೂ ಸಂಖ್ಯೆಗಳ ಮೊತ್ತ 60 ಸರಿಯಾಗುತ್ತೆ ಅಂದಮೇಲೆ ಅವುಗಳಲ್ಲಿ ಒಂದು ಸಂಖ್ಯೆ ಯಾವುದು ಅಂದರೆ 24 ಅನ್ನೋದು ಒಂದು ಸಂಖ್ಯೆ ಆಗಿರುತ್ತೆ. 100% ಕರೆಕ್ಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಈ ರೀತಿ ಯೋಚನೆ ಮಾಡಿ ಸಿಂಪಲಾಗಿ ಸೊಲ್ಯೂಷನ್ ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. 2 numbers are respectively 30% and 40% less than a third number. What percent is the second of the first ಅಂತ ಇದೆ. ನೋಡಿ, ಎರಡು ಸಂಖ್ಯೆಗಳು ಕ್ರಮವಾಗಿ ಮೂರನೇ ಸಂಖ್ಯೆಗಿಂತ 30% 40% ಕಡಿಮೆ ಇವೆ. ಹಾಗಾದರೆ ಎರಡನೇ ಸಂಖ್ಯೆಯು ಮೊದಲನೇ ಸಂಖ್ಯೆಯ ಶೇಕಡ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದರೆ ಈ ಪ್ರಶ್ನೆಯಲ್ಲಿ 3 ಸಂಖ್ಯೆ ಇದಾವೆ. ಫಸ್ಟ್ ನಂಬರು, ಸೆಕೆಂಡ್ ನಂಬರು, ಥರ್ಡ್ ನಂಬರ್ ಅಂತ 3 ನಂಬರ್ಸ್ ಬರೆಯೋಣ. ಫಸ್ಟ್, ಸೆಕೆಂಡು, ಥರ್ಡ್ ಅಂತ. ಸೊ ಇವಾಗ ಮೊದಲನೇ ಸೆಂಟೆನ್ಸ್ ನೋಡ್ರಿ, ಎರಡು ಸಂಖ್ಯೆಗಳು ಕ್ರಮವಾಗಿ ಮೂರನೇ ಸಂಖ್ಯೆನ ಅಸಂಪ್ಷನ್ ಮಾಡ್ತಾ ಇದೀನಿ. ಇದು ಪ್ರಶ್ನೆ ಇಲ್ಲ. ಮೂರನೇ ಸಂಖ್ಯೆನ ಅಸಂಪ್ಷನ್ ಅಂದರೆ ಊಹೆ ಅಂತ ಕರಿತೀವಿ. ಮೂರನೇ ಸಂಖ್ಯೆ 100 ಆಗಿರಲಿ ಅಂತ ಬರೀತಾ ಇದೀನಿ. ಮೂರನೇ ಸಂಖ್ಯೆ 100 ಅಂತ ತಗೊಂಡ್ರೆ ಮೊದಲನೇ ಸಂಖ್ಯೆ ಈ ಮೂರನೇ ಸಂಖ್ಯೆಗಿಂತ 30% ಕಡಿಮೆ ಇದೆ ಅಂದರೆ 100 ಇರೋದು ಇದು 70 ಆಗಿರುತ್ತೆ. ಈ ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆಗಿಂತ 30% ಕಡಿಮೆ ಅಂದರೆ 100ಅಲ್ಲಿ 30 ಮೈನಸ್ ಮಾಡಿದ್ರೆ 70 ಬರುತ್ತೆ. ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆಗಿಂತ 40% ಕಡಿಮೆ ಅಂದರೆ ಈ 100 ಇದೆ ಅಂದರೆ 40% ಕಡಿಮೆ ಅಂದರೆ ಇದನ್ನ 60 ಬರ್ಕೋಬೇಕು ಸೆಕೆಂಡ್ ನಂಬರ್ನ. ಹಾಗಾದರೆ ಈ ಎರಡನೇ ಸಂಖ್ಯೆ ಇದೆಯಲ್ಲ, ಇದು ಈ ಮೊದಲನೇ ಸಂಖ್ಯೆ ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದ್ದಾನೆ. ಸೊ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಎರಡನೇ ಸಂಖ್ಯೆ ಅಂತ ಹೇಳಿದ್ನಲ್ಲ, ಫಸ್ಟ್ ಎರಡನೇ ಸಂಖ್ಯೆ ಮೇಲೆ ಬರಿಬೇಕು. ಇದು ಮೊದಲನೇ ಸಂಖ್ಯೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರಲ್ಲ, ಮೊದಲನೇ ಸಂಖ್ಯೆ ಕೆಳ ಬರ್ಕೊಂಡು ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 0 0 ಕ್ಯಾನ್ಸಲ್ ಆಗುತ್ತೆ. 100 × 6 ಗುಣಾಕಾರ ಮಾಡಿರಿ, 600 ಬರುತ್ತೆ. ಕೆಳಗಡೆ 7 ಇದೆ. 7ರಿಂದ 600 ಡಿವೈಡ್ ಮಾಡ್ಬೇಕು. 7ರಿಂದ 600 ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ ಅಂತ. ಸೊ 7ರಿಂದ 600 ಡಿವೈಡ್ ಮಾಡಿರಿ. 7 8 56, 4 ಉಳಿಯುತ್ತೆ. 7 5 35, 5 ಉಳಿಯುತ್ತೆ. 5 ಮೇಲ್ಗಡೆ ಬರ್ಕೊಂಡು 7 ಕೆಳಗಡೆ ಬರ್ಕೊಳ್ರಿ. 85 ಇಂಟೀಸರ್ 5/7% ಆಗುತ್ತೆ. 85 ಇಂಟೀಸರ್ 5/7% ಫಸ್ಟ್ ಆಪ್ಷನಲ್ಲಿದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಕಿವಿಯ ಕಣ್ಣು ಕೂಡ ಡಿವೈಡ್ ಮಾಡ್ಬೋದು. 7 8 56, ಶೇಷ 4 ಉಳಿಯುತ್ತೆ. 0 ಕೆಳಗೆ ಇಳಿಸ್ಕೊಳ್ರಿ. 7 5 35, ಶೇಷ 5 ಉಳಿಯುತ್ತೆ. ಫಸ್ಟ್ ಈ ಭಾಗಲಬ್ಧ 85 ಬರಿಬೇಕು.
ಶೇಷ 5ನ್ನು ಮೇಲೆ ಬರಿಬೇಕು, 7ನ್ನು ಈ ಕೆಳಗೆ ಬರ್ಕೋಬೇಕು ಡಿವೈಸರ್ ಭಾಜಕವನ್ನು. 85 ಇಂಟೀಸರ್ 5/7% ಆಗುತ್ತೆ. ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ ಈ ಕ್ವಶನ್, ಈ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಬರೋಣ. A shopkeeper allowed a discount of 10% to his customer and still gains 20%. What is the market price on an article which costs rupees 450 to the shopkeeper ಅಂತಿದೆ. ನೋಡ್ರಿ, ಒಬ್ಬ ವ್ಯಾಪಾರಿಯು ತನ್ನ ವಸ್ತುಗಳ ಮೇಲೆ 10% ರಿಯಾಯಿತಿಯಲ್ಲಿ ಮಾರಿದಾಗ 20% ಲಾಭವಾಗುತ್ತದೆ. ಆ ವಸ್ತುವಿನ ಕೊಂಡ ಬೆಲೆಯು ರೂ 450 ಆದರೆ ನಮೂದಿಸಿದ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿರಿ, ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ನೋಡಿರಿ, ಒಂದು ವಸ್ತುವನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಫಸ್ಟು ಒಂದು ವಸ್ತುವನ್ನು ಒಬ್ಬ ವ್ಯಾಪಾರಿ ಕೊಂಡ್ಕೊಂಬಂದಿರ್ತಾನೆ. ಯಾವುದೋ ಈ ಬಟ್ಟೆ ಆಗಿರ್ಬೋದು, ಇದನ್ನು ಕಂಪ್ನಿಯಿಂದ ತಗೊಂಬಂದಿರ್ತಾನಲ್ಲ, ಅಂಗಡಿಯವನಿಗೆ ಅದು ಕೊಂಡ ಬೆಲೆ ಆಗುತ್ತೆ. ಸೊ ಆದರೆ ಎಷ್ಟು ಕೊಂಡ್ಕೊಂಡಿರ್ತಾನಲ್ಲ ಅದ್ರ ಮೇಲೆ ರೇಟ್ ಬೇರೆ ಪ್ರಿಂಟ್ ಮಾಡಿರ್ತಾನೆ. ನಮೂದಿಸಿದ ಬೆಲೆ ಮೇಲೆ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ, ಅದು ಬೇರೆ ಇರುತ್ತೆ. ಕೊಂಡ್ಕೊಂಬಂದ್ರೆ ರೇಟೇ ಬೇರೆ, ಇಲ್ಲಿ ರೇಟ್ ಪ್ರಿಂಟ್ ಹಾಕಿರೋದೇ ಬೇರೆ, ನಮೂದಿಸಿದ ಬೆಲೆನೇ ಬೇರೆ ಇರುತ್ತೆ. ಅದಾದಮೇಲೆ ಅದನ್ನು ಮಾರ್ತಾ ಅದನ್ನು ಕಸ್ಟಮರ್ಸಿಗೆ ಮಾರ್ತಾ ಅದನ್ನೆಲ್ಲ ಮಾರಿದ ಬೆಲೆ ಅಂತ. ಸೊ 3 ಹಂತದಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡೋದು. ಫಸ್ಟು ನಾವು ವಸ್ತುವನ್ನು ಕೊಂಡ್ಕೊಂಡಿದ್ದು, ಅದರ ಮೇಲೆ ರೇಟ್ ಎಷ್ಟು ಅಂತ ಪ್ರಿಂಟ್ ಮಾಡಿದ್ದು, ಅದಾದಮೇಲೆ ಅದನ್ನು ಮಾರಾಟ ಮಾಡಿದ್ದು ಅಂತ. ಕೊಂಡ ಬೆಲೆ, ನಮೂದಿಸಿದ ಬೆಲೆ, ಮಾರಿದ ಬೆಲೆ ಅಂತ 3 ಹಂತದಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಇಲ್ಲಿ ಒಬ್ಬ ವ್ಯಾಪಾರಿಯು ತನ್ನ ವಸ್ತುಗಳ ಮೇಲೆ 10% ರಿಯಾಯಿತಿಯಲ್ಲಿ ಮಾರಿದಾಗ 20% ಲಾಭವಾಗುತ್ತದೆ. ಆ ವಸ್ತುವಿನ ಕೊಂಡ ಬೆಲೆ 450. ಈ ಸೆಂಟೆನ್ಸ್ ಮೊದಲು ಯೂಸ್ ಮಾಡ್ಕೊಳ್ಳೋಣ. ಆ ವಸ್ತುವಿನ ಕೊಂಡ ಬೆಲೆ 450 ಇದೆ ಅಂದರೆ ಇಲ್ಲಿ ಬರೀತೀನಿ. 450 ರೂಪಾಯಿ ಕೊಂಡ್ಕೊಂಡ್ರೂ ಕೂಡ ಅವನಿಗೆ 20% ಲಾಭ ಆಗುತ್ತೆ ಅಂತೇಳಿದೆ. ನೋಡ್ರಿ, ಕೊಂಡ್ಕೊಂಡಿದ್ದು 450 ರೂಪಾಯಿಗೆ 20% ಲಾಭ ಆಗಿದೆ ಅಂದಮೇಲೆ 450ಕ್ಕೆ 20% ಅಂದರೆ ನೋಡ್ರಿ, ಈ 0 ತೆಗಿರೆ 45 90 ರೂಪಾಯಿ ಲಾಭ ಆಗಿರುತ್ತೆ ಅಂತ. 450ಕ್ಕೆ 90 ಕೂಡಿದಾಗ ಅವನು 540ಕ್ಕೆ ಮಾರಿದಾನೆ ಅಂತ ಅರ್ಥ. ನೋಡಿ, 20% ಲಾಭ ಆಗುತ್ತೆ ಅಂದಮೇಲೆ ಸೊ 0 ಕ್ಯಾನ್ಸಲ್, 45 90 ರೂಪಾಯಿ ಲಾಭ ಅಂದರೆ 450 ರೂಪಾಯಿ ಇರೋದನ್ನ 90 ರೂಪಾಯಿ ಲಾಭ ಇಟ್ಟು ಅಂದರೆ 540 ರೂಪಾಯಿಗೆ ಮಾರಿದಾನೆ ಅಂತ. ಹಾಗಾದ್ರೆ ಕೊಂಡ ಬೆಲೆ ಸಿಕ್ತು, ಮಾರಿದ ಬೆಲೆ ಸಿಕ್ತು. ಆದರೆ ಎಷ್ಟು ರೇಟ್ ಪ್ರಿಂಟ್ ಮಾಡಿ, ರೇಟ್ ಪ್ರಿಂಟೆಡ್ ಪ್ರೈಸ್ ಬೇರೆ ಇರುತ್ತೆ, ನಮೂದಿಸಿದ ಬೆಲೆ. ಸೊ ಈ ನಮೂದಿಸಿದ ಬೆಲೆ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ, 10% ರಿಯಾಯಿತಿಯಲ್ಲಿ ಮಾರ್ತಾ ಇದ್ದಾನೆ. ಎಷ್ಟು ರೇಟ್ ಪ್ರಿಂಟ್ ಮಾಡಿರ್ತಾನಲ್ಲ ಅದಕ್ಕಿಂತ 10% ಡಿಸ್ಕೌಂಟ್ ಕೊಟ್ಟು 540 ರೂಪಾಯಿಗೆ ಮಾರಿದ್ದಾನೆ ಅಂತ. ರೇಟ್ ಎಷ್ಟು ಪ್ರಿಂಟ್ ಆಗಿರುತ್ತಲ್ಲ ಅದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟು ಆ ವಸ್ತುವನ್ನು 540 ರೂಪಾಯಿಗೆ ಮಾರಿದ್ದಾನೆ ಅಂತ. 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಎಷ್ಟು % ಅಮೌಂಟಿಗೆ ಮಾರಾಟ ಮಾಡಿದ್ದಾನೆ? 90% ಅಮೌಂಟಿಗೆ ಮಾರಾಟ ಮಾಡಿದ್ದಾನೆ ಅಂತ. 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಈ ನಮೂದಿಸಿದ ಬೆಲೆ ಮೇಲೆ 90% ಅಮೌಂಟಿಗೆ ಮಾರಾಟ ಮಾಡಿದ್ದಾನೆ. ಆ 90% ಅಮೌಂಟ್ ಅಂದರೆ 540 ರೂಪಾಯಿ ಆಗುತ್ತೆ. 90%ಗೆ 540 ಆದರೆ 100% ಮಾಡ್ಕೊಳ್ರಿ, ಆ ವಸ್ತುವಿನ ನಮೂದಿಸಿದ ಬೆಲೆ ಎಷ್ಟು ಅಂತ ಸಿಗುತ್ತೆ. ಸೊ 91 96 540 ಅಥವಾ 0 ಕ್ಯಾನ್ಸಲ್ ಮಾಡಿ 91 96 54 ಕ್ಯಾನ್ಸಲ್ ಆಗಿ 100 × 6 ಅಂದರೆ 600 ರೂಪೀಸ್ ಅನ್ನೋದು ಆ ವಸ್ತುವಿನ ನಮೂದಿಸಿದ ಬೆಲೆ. 600 ರೂಪಾಯಿ ರೇಟ್ ಪ್ರಿಂಟ್ ಮಾಡಿರ್ತಾರೆ ಅಂತ. ನಮೂದಿಸಿದ ಬೆಲೆ 600 ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್? 10th ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. 11th ಕ್ವಶನ್ ಏನಿದೆ ಅಂತ ಓದ್ತಾ ಬನ್ನಿ. 44 cows can graze a field in 9 days. How many less or more cows will graze the same field in 12 days? ನೋಡಿ, 44 ಹಸುಗಳು ಒಂದು ಮೈದಾನದಲ್ಲಿರುವ ಹುಲ್ಲನ್ನು 9 ದಿನಗಳಲ್ಲಿ ತಿನ್ನಬಲ್ಲವು. 44 ಹಸುಗಳಿದ್ದಾವೆ, ಒಂದು ಮೈದಾನದಲ್ಲಿರ್ತಕ್ಕಂಥ ಹುಲ್ಲನ್ನು 9 ದಿನಗಳಲ್ಲಿ ತಿಂದಾಗ್ತವೆ. ಅದೇ ಮೈದಾನದಲ್ಲಿರುವ ಹುಲ್ಲನ್ನು 12 ದಿನಗಳಲ್ಲಿ ತಿನ್ನಬೇಕಾದರೆ ಎಷ್ಟು ಹೆಚ್ಚು ಅಥವಾ ಕಡಿಮೆ ಹಸುಗಳು ಬೇಕಾಗುತ್ತವೆ ಅಂತ ಕ್ವಶನ್ ಕೇಳಿದಾನೆ. ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಹಸುಗಳ ಸಂಖ್ಯೆ ಎಷ್ಟು ದಿನದಲ್ಲಿ ಹುಲ್ಲನ್ನು ತಿಂತವೆ ಅಂತ ದಿನಗಳ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಕೌಸ್, ನಂಬರ್ ಆಫ್ ಡೇಸ್ ಅಂತ 2 ಪ್ಯಾರಾಮೀಟರ್ಸ್ ಇದಾವೆ. 44 ಹಸುಗಳು 9 ದಿನಗಳಲ್ಲಿ ಏನು ಮಾಡ್ತಾ ಇದ್ದಾವೆ ಅಂದರೆ ಹುಲ್ಲನ್ನು ತಿಂತಾ ಇದ್ದಾವೆ, ಮೈದಾನದಲ್ಲಿರುವ ಹುಲ್ಲನ್ನು. 44 ಹಸುಗಳು 9 ದಿನದಲ್ಲಿ ತಿಂತವೆ ಅಂದರೆ 12 ದಿನದಲ್ಲಿ ತಿನ್ಬೇಕಂದ್ರೆ ಎಷ್ಟು ಹಸುಗಳಿದ್ರೆ 12 ದಿನದಲ್ಲಿ ಆ ಹುಲ್ಲನ್ನು ತಿನ್ಬಹುದು ಅಂತ ಕಂಡುಹಿಡಿಯೋಣ. 44 ಹಸುಗಳಾದರೆ 9 ದಿನದಲ್ಲಿ ಖಾಲಿ ಮಾಡ್ತವೆ. 12 ದಿನದಲ್ಲಿ ಖಾಲಿ ಆಗ್ಬೇಕಂದ್ರೆ ಎಷ್ಟು ಹಸುಗಳು ಆ ಹುಲ್ಲನ್ನು ತಿಂದರೆ 12 ದಿನದಲ್ಲಿ ಖಾಲಿ ಆಗುತ್ತೆ ಅಂತ ಕಂಡುಹಿಡಿಯೋಣ. ಹಸುಗಳ ಸಂಖ್ಯೆ ಗೊತ್ತಿಲ್ಲ, ಈ ಕಡೆ ಎಕ್ಸ್ ಬರ್ಕೊಂಡು. ಸೊ ವೆರಿ ಸಿಂಪಲ್, ಯಾವ ಫಾರ್ಮುಲಾ ಬೇಕಾಗಿಲ್ಲ. ಮೇಲೆ ಕೆಳಗಡೆ ಕ್ಯಾನ್ಸಲ್ ಆಗೋದ್ರೆ ಕ್ಯಾನ್ಸಲ್ ಮಾಡ್ಕೊಳ್ರಿ. 3 3 9, 3 4 12.
ಆಮೇಲೆ 4ರಿಂದ 4 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಏನಿಲ್ಲ. 11 × 3 ಅಂದರೆ 33 ಹಸುಗಳು. 33 ಎಕ್ಸ್ ಅಂದರೆ ಇಲ್ಲಿ 33 ಬರುತ್ತಲ್ಲ. 33 ಹಸುಗಳಿದ್ದರೆ ಮಾತ್ರ ಅದು 12 ದಿನದಲ್ಲಿ ಹುಲ್ಲು ಖಾಲಿಯಾಗುತ್ತೆ ಅಂತ. ಮೊದಲು 44 ಹಸುಗಳಿದ್ವು, ಈಗ 33 ಹಸುಗಳಾಗಿದ್ದಾವೆ. ಮೊದಲು 44 ಹಸುಗಳಿದ್ವು, ಈಗಿರೋ 33 ಹಸುಗಳಾಗಿದ್ದಾವೆ. ಅಂದರೆ ಎಷ್ಟು ಕಡಿಮೆ ಆದವು ಅಂದರೆ ಮೈನಸ್ ಮಾಡಿರಿ. 11 ಹಸುಗಳು ಕಡಿಮೆ ಇದ್ದರೆ ಮಾತ್ರ. 11 ಹಸುಗಳು ಕಡಿಮೆ ಇದ್ದರೆ ಆ ಹುಲ್ಲನ್ನು ಎಷ್ಟು 12 ದಿನದಲ್ಲಿ ತಿನ್ನಲಿಕ್ಕೆ ಸಾಧ್ಯತೆ ಇದೆ. 11 ಹಸುಗಳು ಕಡಿಮೆ, 10 cows ಲೆಸ್ ಅಂತ ಇದೆಯಲ್ಲ, 11 ಹಸುಗಳು ಕಡಿಮೆ ಆಗಿದ್ದಾವೆ ಅಂತ ಅರ್ಥ. ಯಾಕಂದರೆ ಇಲ್ಲಿ 33 ಹಸುಗಳಾಯ್ತು ಅಂದಮೇಲೆ 44 ಇರೋ 33 ಆಗಿದೆ ಅಂದರೆ 11 ಹಸುಗಳು ಕಡಿಮೆ ಆಗಿದ್ದಾವೆ. 11 cows ಲೆಸ್ ಅಂತ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಟ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ನೋಡ್ರಿ, if ABCD equal to P1 Q2 R3 S4 T5 then which one of the following is equal to Q2 BF V7A? ABCD ಅನ್ನೋದನ್ನ ಈ ರೀತಿ ಸಂಕೇತ ಮಾಡಿದರೆ Q2 BF V7A ನ ಯಾವ ರೀತಿ ಕೋಡಿಂಗ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದನ್ನ ಬರ್ಕೊಳ್ಳೋ ರೀತಿ ನೋಡ್ರಿ, ಫಸ್ಟ್ ಎ ಅಕ್ಷರ ಬರಿತೀನಿ, ಆಮೇಲೆ ಬಿ ಬರಿತೀನಿ, ಆಮೇಲೆ ಸಿ ಬರಿತೀನಿ, ಆಮೇಲೆ ಡಿ ಬರಿತೀನಿ, ಆಮೇಲೆ ಇ ಬರಿತೀನಿ, ನೆಕ್ಸ್ಟ್ ಎಫ್ ಬರಿತೀನಿ, ಎಫ್ ಆದ್ಮೇಲೆ ಜಿ ಬರಿತೀನಿ, ಜಿ ಆದ್ಮೇಲೆ ಹೆಚ್, ಹಿಂಗೆ ಕಂಟಿನ್ಯೂಸ್ ಆಗಿ ಆಲ್ಫಾಬೆಟ್ಸ್ ಬರಿತೀನಿ. ಸೊ ಈ ಆಲ್ಫಾಬೆಟ್ಸ್ಗಳ ಕೆಳಗಡೆ ನೋಡ್ರಿ, ಎ ಅಕ್ಷರಕ್ಕೆ 2 ಅಕ್ಷರ ಬರ್ದಾನೆ P1 ಅಂತ ಇದೆ. ಬಿ ಅಕ್ಷರಕ್ಕೆ ಇಲ್ಲಿ 2 ಲೆಟರ್ಸ್ ಇದ್ದಾವೆ, Q2 ಅಂತ ಬರಿತೀವಿ. ಸಿ ಅಕ್ಷರಕ್ಕೆ ಇಲ್ಲಿ 2 ಎಲಿಮೆಂಟ್ಸ್ ಇದ್ದಾವೆ, R3 ಅಂತ ಇದೆ ಸಿಗೆ. ಡಿ ಅಕ್ಷರಕ್ಕೆ 2 ಎಲಿಮೆಂಟ್ಸ್ ಇದ್ದಾವೆ, S4 ಇದೆ, S4 ಬರಿತೀವಿ. ಈ ಅಕ್ಷರಕ್ಕೆ 2 ಅಕ್ಷರ ಇದ್ದಾವೆ, T5 ಇದೆ, T5 ಬರೀತಾ ಇದ್ದೀನಿ. ಸೊ ಹಾಗಾದ್ರೆ ನೋಡ್ರಿ, ಪಿ ಕ್ಯೂ ಆರ್ ಎಸ್ ಟಿ ಆಯ್ತಲ್ಲ, ಟಿ ಆದಮೇಲೆ ಇಲ್ಲಿ ಯು ಪಕ್ಕದಲ್ಲಿ 6, ಯು ಆದಮೇಲೆ ವಿ ಪಕ್ಕದಲ್ಲಿ 7. ಸೊ ಎಸ್ ಟಿ ಯು ವಿ ಆದಮೇಲೆ ಡಬ್ಲ್ಯೂ ಪಕ್ಕದಲ್ಲಿ 8 ಬರೀತಾ ಇದ್ದೀನಿ. ಅಂಡ್ ಸೊ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತೀನಿ, ಮುಂದಕ್ಕೆ ಬರ್ಕೊಂತ ಹೋಗ್ಬೋದು ಈ ಪ್ಯಾಟ್ರನಲ್ಲಿ. ಇವಷ್ಟೇ ಅಲ್ಲ, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಇದು ಗೊತ್ತಾಯ್ತು ಅಂದ್ರೆ, ಸೊ ಇಲ್ಲಿ Q2 ಕೊಟ್ಟಿದ್ದಾನೆ, ಆಮೇಲೆ ಬಿ ಕೊಟ್ಟಿದ್ದಾನೆ, ಆಮೇಲೆ ಎಫ್ ಕೊಟ್ಟಿದ್ದಾನೆ, ಆಮೇಲೆ V7 ಇದೆ, ಲಾಸ್ಟ್ ಎ ಇದೆ. ಇದು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಈ ರೀತಿ ಗ್ರೂಪಿಂಗ್ ಮಾಡ್ಕೊಂಡು ಬರ್ಕೊಂಡು. ಸೊ ನೋಡ್ರಿ, ಇಲ್ಲಿ Q2 ಮೇಲ್ಗಡೆ ಬಿ ಅಕ್ಷರ ಇದೆ, ಬಿ ಬರೆಯೋಣ. ಬಿ ಕೆಳಗಡೆ ಯಾವುದಿದೆ, Q2 ಇದೆ, Q2 ಬರೆಯೋಣ ಬಿಗೆ. ನೋಡ್ರಿ, Q2ಗೆ ಬಿ ಬರಿಬೇಕು, ಬಿಗೆ Q2 ಬರಿಬೇಕು. ಆಮೇಲೆ ಎಫ್ ಕೆಳಗಡೆ U6 ಇದೆ, U6 ಬರಿತೀನಿ. V7 ಇದೆಯಲ್ಲ, V7 ಮೇಲ್ಗಡೆ ಜಿ ಇದೆ, ಜಿ ಬರೆಯೋಣ. ಎ ಇದೆ, ಎ ಕೆಳಗಡೆ P1 ಇದೆಯಲ್ಲ, P1 ಬರ್ಕೊಳ್ಳೋಣ. ಇದು ಕೋಡಿಂಗ್ ಆಗಿರುತ್ತೆ. BQ2U6 ಈ BQ2U6 GP1 ಇದೆ. ಸೊ ಯಾವ ಆಪ್ಷನ್ ಇದೆ ನೋಡ್ರಿ, BQ2U6 ಇದೆ, U6 ಇದೆ, GP1 ಕರೆಕ್ಟ್ ಇದೆ ಅಂದರೆ ಆಪ್ಷನ್ 4th one ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿ ಕೋಡಿಂಗ್ ಮಾಡುತ್ತಾ ಹೋಗಿದ್ದಾನೆ, ಈ ಥರ ಆನ್ಸರ್ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂತ ಇದೆ. ಕೆಳಗಿನ ಅನುಕ್ರಮದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಮೊದಲನೇ ಅಕ್ಷರ ಜಿ ಇದೆ, ಇಲ್ಲಿ ಮೊದಲನೇ ಅಕ್ಷರ ಬಿ ಇದೆ, ಇಲ್ಲಿ ಮೊದಲನೇ ಅಕ್ಷರ ಡಿ ಇದೆ, ಇಲ್ಲಿ ಮೊದಲನೇ ಅಕ್ಷರ ಇಲ್ಲಿ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಸೀಕ್ವೆನ್ಸ್ ನೋಡ್ರಿ, ಇಲ್ಲಿ ಫಸ್ಟ್ ಅಕ್ಷರ ಜಿ ಆದಮೇಲೆ ಬಿ ಆದಮೇಲೆ ಡಿ ಕರೆಕ್ಟ್ ಇದೆಯಾ, ಜಿ ಬಿ ಡಿ ಅಂತ ಎಲ್ಲದರಲ್ಲೂ ಫಸ್ಟ್ ಲೆಟರ್ ಜಿ ಬಿ ಡಿ ಅಂತ ಕಂಟಿನ್ಯೂಸ್ ಆಗಿದೆ. ಅಂದರೆ ಡಿ ಆದಮೇಲೆ ನೆಕ್ಸ್ಟ್ ಎಮ್ ಬರಬೇಕು, ಕ್ವಶನ್ ಮಾರ್ಕ್ದಲ್ಲಿ ಎಮ್ ಬರುತ್ತೆ. ಸೊ ಎಮ್ ಇರೋ ಆಪ್ಷನ್ನು ಫಸ್ಟ್ ಒನ್ನಲ್ಲಿದೆ, ಥರ್ಡ್ ಒನ್ನಲ್ಲಿದೆ, ಫೋರ್ತ್ ಒನ್ನಲ್ಲಿದೆ, ಅಂದರೆ ಸೆಕೆಂಡ್ ಆಪ್ಷನ್ ರಾಂಗ್. ಸೆಕೆಂಡ್ ಲೆಟರ್ ನೋಡ್ತಾ ಬರ್ರಿ, ಡಿ ಇರೋ ಅಕ್ಷರ ಎಮ್ ಇದೆ, ಎಮ್ ಇರೋ ಅಕ್ಷರ 4 ಇದೆ, 4ಇಂದ ಮುಂದಕ್ಕೆ ಯಾವುದು ಅಂತ ನೋಡ್ರಿ. ಡಿ ಪಕ್ಕದಲ್ಲಿ ಎಮ್ ಇದೆ, ಎಮ್ ಪಕ್ಕದಲ್ಲಿ 4 ಇದೆ, 4 ಪಕ್ಕದಲ್ಲಿ ಎನ್ ಬರಬೇಕು, ಇಲ್ಲಿ ಎನ್ ಬರ್ತಾ ಇದೆ, ಎಮ್ ಎನ್ ಬಂತು. ಎಮ್ ಎನ್ ಬಂದಿದೆ ಅಂದರೆ ಫಸ್ಟ್ ಆಪ್ಷನ್ನೇ ಕರೆಕ್ಟ್. ಯಾಕಂದರೆ ಇಲ್ಲಿ ಎಮ್ ಕೆ ರಾಂಗ್ ಇದೆ, ಇಲ್ಲಿ M4 ರಾಂಗ್ ಇದೆ ಅಂದರೆ ಫಸ್ಟ್ ಆಪ್ಷನ್ನೇ ಕರೆಕ್ಟ್. ಥರ್ಡ್ ಲೆಟರ್ ನೋಡೋ ಅವಶ್ಯಕತೆ ಇಲ್ಲ. ನೋಡಿದರೂ ಕೂಡ ಆರ್ ಇರೋದು ಪಿ ಇದೆ, ಪಿ ಇರೋದು 5 ಇದೆ. ಸೊ 5ಇಂದ ನೆಕ್ಸ್ಟ್ ಯಾವ ನಂಬರ್ ಅಂತ ಕಂಡುಹಿಡಿಬೇಕು. ನೋಡ್ರಿ, 6ಇಂದ ಹಿಂದಕ್ಕೆ ಪಿ ಇದೆ, ಪಿ ಇಂದ ಹಿಂದಕ್ಕೆ 5 ಇದೆ, 5ಇಂದ ಹಿಂದಕ್ಕೆ ಕ್ಯೂ ಬರ್ತಾ ಇದೆ, MNQ ಬರ್ತಾ ಇದೆ. ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಆಗುತ್ತೆ ಆಯ್ತಾ? ಈ ರೀತಿ ಸೀಕ್ವೆನ್ಸ್ ಕೊಟ್ಟು ಸೊ ಅಲ್ಲಿ ಸೀರೀಸ್ ಕೊಡ್ತಾ ಆಗಿದ್ದಾನೆ, ಕಂಡುಹಿಡಿಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಫೈಂಡ್ ದ ಬಿಗ್ಗೆಸ್ಟ್ 4-digit ನಂಬರ್ ವಿಚ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. 4 ಅಂಕಿ ಯಾವ ಅತಿ ದೊಡ್ಡ ಸಂಖ್ಯೆಯು ಸಂಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ಲು. ನಾವು 100ಕ್ಕೆ ಸ್ಕ್ವೇರ್ ಹಾಕಿದರೆ 100 ಸ್ಕ್ವೇರ್ ಅಂದರೆ 10,000 ಆಗುತ್ತೆ. 10,000 ಇದು 5 ಅಂಕಿಯ ಸಂಖ್ಯೆ.
ಇದರ ಹಿಂದಿನ ಸಂಖ್ಯೆ 100ರ ಹಿಂದಿನ ಸಂಖ್ಯೆ 99ಕ್ಕೆ ಸ್ಕ್ವೇರ್ ಮಾಡಿರಿ. ಇದೇ 4 ಅಂಕಿ ಅತಿ ದೊಡ್ಡ ಪೂರ್ಣಾಂಕ ಸಂಖ್ಯೆಯಾಗಿರುತ್ತೆ. 99ರ ವರ್ಗ ಏನಿರುತ್ತಲ್ಲ 99 ಸ್ಕ್ವೇರ್ ವ್ಯಾಲ್ಯೂ, ಇದೇ 4 ಅಂಕಿಯ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ 99ರ ವರ್ಗ. 99 ಸ್ಕ್ವೇರ್ ಮಾಡ್ಬೇಕಂದ್ರೆ 99 1/1 ಬರ್ಕೊಳ್ರಿ. ಈ 99 100ಕ್ಕಿಂತ 1 ಕಡಿಮೆ ಇದೆ, ಇದು 100ಕ್ಕಿಂತ 1 ಶಾರ್ಟೇಜ್ ಇದೆ. ಮೈನಸ್ ಮೈನಸ್ ಬರಿತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಇಂಟು 1 ಗುಣಾಕಾರ ಮಾಡಿದ್ರೆ 1 ಬರುತ್ತೆ, 0 1 ಬರಿಬೇಕು. ಈ 99 100ಕ್ಕಿಂತ 1 ಕಡಿಮೆ ಇದೆ, -1. 99 ಇನ್ನೊಂದ್ಸಲ ಬರ್ಕೊಂಡು 100ಕ್ಕಿಂತ 1 ಕಡಿಮೆ ಇದೆ, -1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಇಂಟು 1 ಬರುತ್ತೆ. ಸಿಂಗಲ್ ಡಿಜಿಟ್ ಬಂದರೆ ಅದನ್ನ 0 1 ಅಂತ ಬರಿಬೇಕು. 99ಅಲ್ಲಿ 1 ಮೈನಸ್ ಮಾಡಿರಿ 98 ಬರುತ್ತಲ್ಲ, 9801 ಬರುತ್ತೆ. ಈ 9801 ಅನ್ನೋದು 4 ಅಂಕಿಯ ಅತಿ ದೊಡ್ಡ ಪೂರ್ಣ ಸಂಖ್ಯೆಯಾಗಿರುತ್ತೆ. ಸೊ ಇದು 9801 ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 15th. The population of a village increases by 5% yearly. If at present the population of the village is 4410, then what was the population before 2 years ಅಂತ ಇದೆ. ಒಂದು ಹಳ್ಳಿಯ ಜನಸಂಖ್ಯೆ ಪ್ರತಿ ವರ್ಷ 5% ಹೆಚ್ಚಾಗುತ್ತದೆ. ಈಗ ಹಳ್ಳಿಯ ಜನಸಂಖ್ಯೆ 4410 ಆಗಿದ್ದರೆ 2 ವರ್ಷಗಳ ಮುಂಚೆ ಎಷ್ಟಿತ್ತು ಅಂತ ಇದೆ. ನೋಡಿ, ಒಂದು ಹಳ್ಳಿಯ ಜನಸಂಖ್ಯೆ ಪ್ರತಿ ವರ್ಷ 5% ಹೆಚ್ಚಾಗ್ತಾ ಇದೆ ಅಂತ. ಈಗ ಹಳ್ಳಿಯ ಜನಸಂಖ್ಯೆ 4410 ಇದೆ ಅಂದರೆ 2 ವರ್ಷಗಳ ಹಿಂದೆ, 2 ವರ್ಷಗಳ ಮುಂಚೆ ಅಂದರೆ 2 ವರ್ಷಗಳ ಹಿಂದೆ ಎಷ್ಟಿತ್ತು, ಬಿಫೋರ್ 2 ಇಯರ್ಸ್ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ 2 ವರ್ಷದ ಮುಂಚೆ ಪಾಪ್ಯುಲೇಷನ್ ಎಷ್ಟಿತ್ತು ಗೊತ್ತಿಲ್ಲ, ಎಕ್ಸ್ ಬರೀತದೆ. ಪ್ರತಿ ವರ್ಷ 5% ಹೆಚ್ಚಾಗುತ್ತೆ ಅಂದರೆ 100ರ ಜನಸಂಖ್ಯೆ 105 ಆಗುತ್ತೆ ಅಂತ. 2 ವರ್ಷಗಳ ಹಿಂದೆ ಅಂತ ಕೊಟ್ಟಿರೋದ್ರಿಂದ ಇದನ್ನ 2 ಟೈಮ್ಸ್ ಬರಿಬೇಕು, 105/100 ಅಂತ. 2 ವರ್ಷ ಆದಮೇಲೆ ಈಗ ಪಾಪ್ಯುಲೇಷನ್ 4410 ಆಗಿದೆಯಲ್ಲ, ಈಕ್ವಲ್ ಟು 4410 ಬರಿತೀನಿ. 2 ವರ್ಷಗಳ ಮುಂಚೆ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಿಲ್ಲ, ಎಕ್ಸ್ ಬರ್ಕೊಂಡಿದ್ದೀನಿ. ಪ್ರತಿ ವರ್ಷ 5% ಹೆಚ್ಚಾಗುತ್ತೆ ಅಂದರೆ 100 ಇರೋದು 105 ಆಗುತ್ತೆ ಅಂತ. 2 ಇಯರ್ಸ್ ಎಲ್ಲ 2 ಟೈಮ್ಸ್ ಬರ್ಕೊಂಡ್ರೆ ಈಗ ಪಾಪ್ಯುಲೇಷನ್ 4410 ಆಗಿದೆಯಲ್ಲ, ಈಕ್ವಲ್ ಟು 4410 ಬಂದು ಸಿಂಪ್ಲಿಫೈ ಮಾಡಿರಿ. 2 ವರ್ಷಗಳ ಮುಂಚೆ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಮಗೆ ಆನ್ಸರ್ ಸಿಗುತ್ತೆ. ನೋಡ್ರಿ, ಇಲ್ಲಿ 5 2 10 0 ಪಕ್ಕ ಬರೆಯೋಣ. 5 2 10 5 1 5 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇದು 5 2 10 0 ಪಕ್ಕ ಬರೆಯೋಣ. 5 2 10 5 1 5 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 21 ಇಂಟು 21 441, ಇಲ್ಲಿ 441 ಇಲ್ಲಿ 0 ಪಕ್ಕ ಬರೋಣ. 21 ಇಂಟು 21 441 ಆಗುತ್ತೆ. ಇದು 441 1 ಇದು 0 ಪಕ್ಕ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 10 ಬರುತ್ತೆ. ಎಕ್ಸ್ ಈಕ್ವಲ್ ಟು ಈ 20 ಇಂಟು 20 400 ಅನ್ನೋದು ರೈಟ್ ಸೈಡಿಗೆ ಹೋಗುತ್ತೆ, ಅಲ್ಲಿ 10 ಇದೆ. 10 ಇಂಟು ಇದು 400 ಆಗುತ್ತೆ. 20 ಇಂಟು 20 400. 400 ಇಂಟು 10 ಅಂದರೆ 4000 ಬರುತ್ತಲ್ಲ. 2 ವರ್ಷಗಳ ಮುಂಚೆ ಆ ಹಳ್ಳಿಯ ಜನಸಂಖ್ಯೆ 4000 ಇತ್ತು. 4000 ಅನ್ನೋದು ಆಪ್ಷನ್ ಥರ್ಡ್ ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತದೆ. ನೋಡ್ರಿ, ಒಂದು 2 ವೀಲರ್ ಏನು ಮೋಟರ್ ಸೈಕಲ್ ಇರುತ್ತಲ್ಲ, 1 ಕಿಲೋಮೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತೆ. ಅದೇ ವಾಹನವು 3 ಇಂಟೀಸರ್ 2/9 ಲೀಟರ್, ನೋಡ್ರಲ್ಲಿ 3 ಇಂಟೀಸರ್ 2/9 ಲೀಟರ್ಸ್ ಅಂತಿದೆ. ಇಷ್ಟು ಲೀಟರ್ ಪೆಟ್ರೋಲ್ಗೆ ಎಷ್ಟು ದೂರ ಚಲಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ನೋಡ್ರಿ, 9 3 27 ಪ್ಲಸ್ 2 ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. ವಿಷಮ ಕನ್ವರ್ಟ್ ಮಾಡಿದ್ರೆ 9 3 27 ಪ್ಲಸ್ 2 ಅಂದರೆ 29/9 ಆಗುತ್ತೆ. 29/9 ಲೀಟರ್ಸ್ ಇದೆ ಪೆಟ್ರೋಲಲ್ಲಿ. ಸೊ 1 ಲೀಟರ್ ಪೆಟ್ರೋಲಿಗೆ 45 ಕಿಲೋಮೀಟರ್ ದೂರ ಹೋಗುತ್ತೆ ಅಂದರೆ 29/9 ಲೀಟರ್ ಪೆಟ್ರೋಲಿಗೆ ಎಷ್ಟು ದೂರ ಹೋಗುತ್ತೆ ಅಂತ. ಅದು 3 2/9 ಲೀಟರ್ ಪೆಟ್ರೋಲನ್ನು 29/9 ಲೀಟರ್ಸ್ ಎಷ್ಟು ದೂರ ಹೋಗುತ್ತೆ ಅಂತ ಕಂಡುಹಿಡಿಬೇಕು. ಸಿಂಪಲ್, 9 1 9 45 ಕ್ಯಾನ್ಸಲ್. 5ರಿಂದ 29ನ ಗುಣಾಕಾರ ಮಾಡಿರಿ, 145 ಬರುತ್ತೆ. ಸೊ ಅದು 145 ಕಿಲೋಮೀಟರ್ ದೂರ ಚಲಿಸ್ಬೋದು. 145 ಕಿಲೋಮೀಟರ್ ಸೆಕೆಂಡ್ ಆಪ್ಷನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 1550, 1806, 2958 ಲೀವ್ಸ್ ದ ಸೇಮ್ ರಿಮೈಂಡರ್ 14 ಇನ್ ಈಚ್ ಕೇಸ್.
1550, 1806, 2958 ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲೂ ಶೇಷ 14 ಉಳಿಯುವಂತೆ ಭಾಗಿಸುವ ಮಹತ್ತಮ ಸಂಖ್ಯೆ ಅಂತ ಕೇಳಿದಾಗ ಮಾಸಾಹ ಕಂಡುಹಿಡಿಬೇಕು. ಮಹತ್ತಮ ಸಂಖ್ಯೆ, ಗರಿಷ್ಠ ಸಂಖ್ಯೆ ಅಂತ ಕೇಳಿದಾಗ ಗ್ರೇಟೆಸ್ಟ್ ನಂಬರ್ ಅಂತ ಇಂಗ್ಲೀಷಲ್ಲಿ ಇದ್ದರೆ ನಾವು ಮಾಸಾಹ ಕಂಡುಹಿಡ್ಕೊಂಡ್ರೆ ಆನ್ಸರ್ ಬರುತ್ತೆ. ನೋಡ್ರಿ, ಇಲ್ಲಿರೋ ಯಾವ ಸಂಖ್ಯೆಯಿಂದ ಇವುಗಳನ್ನು ಭಾಗಿಸ್ತಾ ಹೋಗ್ಬೇಕು. 64ರಿಂದ ಆಗಿರ್ಬೋದು, ಇಲ್ಲ 128 ಅಥವಾ 156 ಅಥವಾ 84ರಿಂದ ಈ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿಯೊಂದರಲ್ಲೂ ಶೇಷ 14 ಬರಬೇಕು. ಅಂಥ ದೊಡ್ಡ ಸಂಖ್ಯೆ 4ರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಇದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೋಬೇಕಂದ್ರೆ 1550ಯಲ್ಲಿ ಶೇಷ 14 ಉಳಿಯುತ್ತೆ ಅಂತೇಳಿ ಇದನ್ನೆಲ್ಲ 14 ಮೈನಸ್ ಮಾಡ್ಕೋಬೇಕು ಫಸ್ಟಿಗೆ. 1806ರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಶೇಷ 14 ಹೇಳಿದನಲ್ಲ, 14ನೇ ಎಲ್ಲದರಲ್ಲೂ ಮೈನಸ್ ಮಾಡ್ಕೊತ ಹೋಗೋಣ. 2958ರಲ್ಲೂ ಕೂಡ 14 ಮೈನಸ್ ಮಾಡ್ಕೊಳ್ಳೋಣ. ಆ ಮೂರು ಸಂಖ್ಯೆಗಳಲ್ಲಿ ಪ್ರತಿಯೊಂದರಲ್ಲೂ ಶೇಷ 14 ಉಳಿಯುವಂತೆ ಭಾಗಿಸುವ ಮಹತ್ತಮ ಸಂಖ್ಯೆ ಅಂತ ಕೇಳಿದಾಗ ಎಲ್ಲ ಸಂಖ್ಯೆಯಲ್ಲೂ ಫಸ್ಟ್ 14 ಮೈನಸ್ ಮಾಡೋಣ. 1550ರಲ್ಲಿ 14 ಮೈನಸ್ ಮಾಡಿರಿ 1536 ಆಗುತ್ತೆ. 1806ರಲ್ಲಿ 14 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 1792 ಬರುತ್ತೆ. 2918ರಲ್ಲಿ 14 ಮೈನಸ್ ಮಾಡಿರಿ 2944 ಬರುತ್ತೆ. ಈ ಮೂರು ಸಂಖ್ಯೆಗಳನ್ನು ಡಿವೈಡ್ ಮಾಡೋಣ. ಎಷ್ಟರಿಂದ ಭಾಗಿಸೋಣ ನೋಡ್ರಿ. ಇವೆಲ್ಲವೂ ಎಷ್ಟರಿಂದ ಡಿವೈಡ್ ಆಗ್ತವೆ ಅಂದರೆ 16ರಿಂದ ಡಿವೈಡ್ ಆಗ್ತವೆ. 16 9 144, ಇನ್ನು 9 ಉಳಿಯುತ್ತೆ. 16 6 96. ಇದು 16 1 16, 1 ಉಳಿಯುತ್ತೆ. 16 1 16, 3 ಉಳಿಯುತ್ತೆ. 16 2 32. ಇದು 16 1 16, ಇನ್ನು 13 ಉಳಿಯುತ್ತೆ. 16 8 128, ಇನ್ನು 6 ಉಳಿಯುತ್ತೆ. 16 4 64 ಕ್ಯಾನ್ಸಲ್ ಆಗುತ್ತೆ. ಈ ಮೂರು ಸಂಖ್ಯೆಗಳನ್ನು ಮತ್ತೆ 8ರಿಂದ ಭಾಗಿಸೋಣ. ಎಲ್ಲವೂ 8ರಿಂದ ಡಿವೈಡ್ ಆಗ್ತವೆ. 8 1 8, 1 ಉಳಿಯುತ್ತೆ. 8 2 16. 8 1 8, 3 ಉಳಿಯುತ್ತೆ. 8 4 32. 8 2 16, 2 ಉಳಿಯುತ್ತೆ. 8 3 24. ಮತ್ತು ಈ ಮೂರು ಸಂಖ್ಯೆಗಳು ಒಂದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಯಾವ್ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀರೋ ಆ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಮಹತ್ತಮ ಸಂಖ್ಯೆ ಅಂದರೆ ಮಾಸಾಹ ಸಿಗುತ್ತೆ. 16 ಮತ್ತು 8 ಮಾತ್ರ ಗುಣಿಸ್ರಿ. 16 8 128 ಈ ಮೂರು ಸಂಖ್ಯೆಗಳನ್ನು 128ರಿಂದ ಭಾಗಿಸ್ತಾ ಹೋದರೆ ಪ್ರತಿಯೊಂದರಲ್ಲೂ ಶೇಷ 14 ಬರುತ್ತೆ ಅಂತ ನೋಡಿ. ಇಲ್ಲಿ ಕೊಟ್ಟಿರೋ ಈ ಮೂರು ಸಂಖ್ಯೆಗಳನ್ನು ಈ 128ರಿಂದ ಭಾಗಿಸಿದಾಗ ಪ್ರತಿಯೊಂದರಲ್ಲೂ ಶೇಷ 14 ಬರುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಆನ್ಸರು ಸೆಕೆಂಡ್ ಆಪ್ಷನ್ ಅಂತ ಹೇಳ್ಬೋದು. ಈ ರೀತಿ ಸುಲಭವಾಗಿ ಬಿಡಿಸ್ಬೋದು ಆ ಕ್ವಶನ್ಗೆ ಆನ್ಸರ್ನ. ಓಕೆನಾ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. A shopkeeper buys a book for ₹600. He increases its price by 15% and then given 10% discount on the new price. ದೆನ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಬುಕ್ ಈಸ್. ಒಬ್ಬ ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ. ಅವನು ಅದರ ಬೆಲೆಯನ್ನು 15% ಹೆಚ್ಚಿಸಿ ನಂತರ 10% ರಿಯಾಯಿತಿ ನೀಡುತ್ತಾನೆ. ಹಾಗಾದರೆ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ನಿಮ್ಗೆ ಆಗಲೇ ಈ ಥರದ ಪ್ರಶ್ನೆ ಹೇಳಿದ್ದೀನಿ. ಫಸ್ಟು ಪುಸ್ತಕದ ಕೊಂಡ ಬೆಲೆ, ಆ ವ್ಯಾಪಾರಿ ಪುಸ್ತಕನ ಎಷ್ಟು ಕೊಂಡ್ಕೊಂಡಿದ್ದ, ಅದರ ಮೇಲೆ ಎಷ್ಟು ರೇಟ್ ಪ್ರಿಂಟ್ ಮಾಡಿದ್ದ ನಮೂದಿಸಿದ ಬೆಲೆ, ಅದನ್ನು ಮತ್ತೆ ಎಷ್ಟಕ್ಕೆ ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಒಬ್ಬ ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ ಅಂದರೆ 600 ರೂಪಾಯಿಗೆ ಒಂದು ಪುಸ್ತಕವನ್ನು ಅಂಗಡಿಯವನು ಪರ್ಚೇಸ್ ಮಾಡಿರ್ತಾನೆ. ಅವನು ಅದರ ಬೆಲೆಯನ್ನು 15% ಹೆಚ್ಚಿಸಿ ಅಂತಿದೆ. 15% ಹೆಚ್ಚಿಗೆ ಮಾಡಿ ನಮೂದಿಸಿದ ಬೆಲೆ ಬರೆದಿರ್ತಾನೆ ಅಂತ ಅರ್ಥ. ಬೆಲೆಯನ್ನು 15% ಹೆಚ್ಚಿಸಿ ಅಂತ ಕೊಟ್ಟಾಗ ಅವ್ನು ಕೊಂಡ್ಕೊಂಡಿರೋ ಬೆಲೆಗಿಂತ 15% ಜಾಸ್ತಿ ಮಾಡ್ತಾನೆ. 15% ಅಂದರೆ ನೋಡ್ರಿ, ಪರ್ಸೆಂಟೇಜಲ್ಲಿಂದ 2 ಇಲ್ಲ ಅಂದ್ಕೊಳ್ರಿ. 15 90 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ಅದರ ಮೇಲೆ 690 ರೂಪೀಸ್ ಅಂತ ರೇಟ್ ಪ್ರಿಂಟ್ ಮಾಡಿರ್ತಾನೆ. MRP 690 ರೂಪೀಸ್ ಹಾಕಿರ್ತಾನೆ. ಅವ್ನು ಪರ್ಚೇಸ್ ಮಾಡಿದ್ದು 600ಗೆ. ಈ 690 ರೂಪೀಸ್ ಮೇಲ್ಗಡೆ 10% ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡ್ತಾನೆ. 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ 100ಕ್ಕೆ 10 ರೂಪಾಯಿ ಕಡಿಮೆ ಆದರೆ 690ಕ್ಕೆ 69 ರೂಪಾಯಿ ಕಡಿಮೆ ಆಗುತ್ತೆ. 690ರಲ್ಲಿ 69ನ್ನು ಮೈನಸ್ ಮಾಡಿದ್ದೆ ಆದರೆ 10ರಲ್ಲಿ 9 ಕಳೆದ್ರೆ 1, 8ರಲ್ಲಿ 6 ಕಳೆದ್ರೆ 2, 621 ರೂಪಾಯಿಗೆ ಆ ಪುಸ್ತಕವನ್ನು ಮಾರಾಟ ಮಾಡಿರ್ತಾನೆ. ಆ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂದರೆ 621 ರೂಪೀಸ್ ಆಗುತ್ತೆ. ಫಸ್ಟ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ the time required for a sum of money to double at the rate of 6 integer 1/4% simple interest per annum is ಅಂತ ಇದೆ.
ವಾರ್ಷಿಕ ಸರಳ ಬಡ್ಡಿ 6 1/4% ಒಂದು ಮೊಬೈಲಗೂ ಅದರ 2ರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಇದೆ ನೋಡ್ರಿ. ವಾರ್ಷಿಕ ಸರಳ ಬಡ್ಡಿ ದರದ ಪ್ರಕಾರ ಒಂದು ಅಮೌಂಟು 6.25% 2ರಷ್ಟಾಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕು ಅಂತ. ಒಂದು ಯಾವುದೋ ಅಮೌಂಟು 6.25% ಸರಳ ಬಡ್ಡಿ ಅಂತೆ 2ರಷ್ಟು ಅಂದರೆ ಡಬಲ್ ಆಗಲಿಕ್ಕೆ ಎಷ್ಟು ವರ್ಷ ಟೈಮ್ ಬೇಕು, ಕಾಲ ಎಷ್ಟು ಅಂದರೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಟೈಮ್ ಕಂಡುಹಿಡಿಬೇಕು ಅಂದರೆ ಟಿ ಈಕ್ವಲ್ ಟು 2ರಷ್ಟಾಗಲು ಅಂತ ಕೊಟ್ಟರೆ ನಾವು 100 ಅಂತ ಹಾಕೋಬೇಕು. 2ರಷ್ಟಾಗಲು ಅಂದರೆ 2 ಟೈಮ್ಸ್ ಅಂತ ಕರೀತಾರೆ. 2 ಇದ್ದಾಗ ಇಲ್ಲಿ 1 ಬರುತ್ತೆ, 100 ಬರಿಬೇಕು. ಅದೇ 3ರಷ್ಟಾಗಲು ಅಂತ ಕೊಟ್ಟರೆ 200 ಬರಿಬೇಕು. 4ರಷ್ಟಾಗಲು ಅಂತ ಕೊಟ್ಟರೆ 300 ಬರಿಬೇಕು. 5ರಷ್ಟಾಗಲು ಅಂತ ಕೊಟ್ಟರೆ 400 ಬರಿಬೇಕು. ಇಲ್ಲಿ 2ರಷ್ಟಾಗಲು ಅಂತ ಕೊಟ್ಟಾಗ ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ 100 ಬರ್ಕೊಂಡು ಕೆಳಗಡೆ 6 ಬರ್ಕೊಳ್ಳೋಣ ರೇಟ್ ಆಫ್ ಇಂಟ್ರೆಸ್ಟ್. ಇದನ್ನ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಟೈಮ್ ಬೇಕು ಅಂತ ಸಿಂಪಲಾಗಿ ಗೊತ್ತಾಗುತ್ತೆ. 100 ಬರ್ಕೊಂಡು 6 ಅಂದರೆ ಬಡ್ಡಿಯ ದರ ಇಲ್ಲಿದೆ 6.25% ಇದೆಯಲ್ಲ, ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ವಿಷಮ ಕನ್ವರ್ಟ್ ಮಾಡ್ಕೊಳ್ಳೋಣ. 4 24 ಪ್ಲಸ್ 1 ಎಷ್ಟಾಗುತ್ತೆ, 25/4 ಆಗುತ್ತೆ. ಸೊ 25/4% ಇಲ್ಲೇ ಬರೆಯೋಣ 25/4 ಅಂತ ಸಿಂಪ್ಲಿಫೈ ಮಾಡಿದ್ರೆ 100 ಆಗಿ ಅಲ್ಲಿ ಡಿವೈಡ್ ಬೈ ಚಿಹ್ನೆ ತೆಗೆದು ಇಂಟು ಹಾಕಿದರೆ 25/4 ಇರೋದು ಉಲ್ಟಾ ಆಗುತ್ತೆ, 4/25 ಆಗುತ್ತೆ. ಸೊ 25 ಅಂದರೆ 25 4 100 ಕ್ಯಾನ್ಸಲ್ ಆಗಿ 4 × 4 ಅಂದರೆ 16% ಬರುತ್ತೆ. 16 ಇಯರ್ಸ್ ಆಗುತ್ತೆ. ಸೊ ಅದು ಡಬಲ್ ಆಗಲಿಕ್ಕೆ 16 ವರ್ಷ ಬೇಕಾಗುತ್ತೆ. 16 ವರ್ಷ ಅನ್ನೋದು ಇಲ್ಲಿ ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಕ್ಲಿಯರ್? ಈ ರೀತಿ ಸಿಂಪಲಾಗಿ ಈ ಥರ ಕ್ವಶನ್ನ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ ಏನಿದೆ ಅಂತ. Kritika and Mitra can do a piece of work in 31 days and Kritika alone can do it in 96 days. How long Mitra take to complete the work? ಕೃತಿಕಾ ಮತ್ತು ಮೈತ್ರ ಅಥವಾ ಮಿತ್ರ ಇಬ್ಬರು ಸೇರಿ ಒಂದು ಕೆಲಸವನ್ನು 32 ದಿನಗಳಲ್ಲಿ, ಕೆ ಅಂದರೆ ಕೃತಿಕಾ, ಎಮ್ ಅಂದರೆ ಮೈತ್ರ, ಇಬ್ಬರು ಸೇರಿ ಒಂದು ಕೆಲಸವನ್ನು 32 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಕೃತಿಕಾ ಒಬ್ಬಳೇ ಆ ಕೆಲಸ ಮಾಡಲಿಕ್ಕೆ 96 ಡೇಸ್ ಬೇಕು. ಇಬ್ಬರು ಸೇರಿದ್ರೆ 32 ಡೇಸ್ ಬೇಕು. ಕೃತಿಕಾ ಒಬ್ಬಳೇ ಮಾಡಿರೋ ಕೆಲಸ 96 ಡೇಸಲ್ಲಿ ಮುಗಿಯುತ್ತೆ. ಹಾಗಾದರೆ ಅದೇ ಕೆಲಸವನ್ನು ಮೈತ್ರ ಒಬ್ಬಳೇ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕಂಡುಹಿಡಿಯೋಕೆ ಕೇಳಿದ್ದಾನೆ. ಸೊ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಮೇಲಿರೋ ಪ್ರಶ್ನೆ. ಇನ್ನು ಸಿಂಪಲಾಗಿ ಮೈತ್ರ ಒಬ್ಬಳೇ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ನೋಡಿರಿ. ಇಬ್ಬರು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ. ಇಬ್ಬರು ಸೇರಿ ಕೆಲಸ ಮಾಡಲಿಕ್ಕೆ 32 ಡೇಸ್ ಬೇಕು. ಅದರಲ್ಲಿ ಕೃತಿಕಾ ಒಬ್ಬಳೇ ಕೆಲಸ ಮಾಡ್ಲಿಕ್ಕೆ 96 ಡೇಸ್ ಬೇಕಾದರೆ ಮೈತ್ರ ಒಬ್ಬಳೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಂತ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಲಾಜಿಕ್ ನೋಡ್ರಿ. ಸೊ ಎರಡೂ ನಂಬರ್ಸ್ನ ಮೇಲ್ಗಡೆ ಇಂಟು ಹಾಕಿ ಬರೆಯೋಣ. 96 × 32 ಬರ್ಕೊಂಡು ಕೆಳಗಡೆ ಆ ಮೈತ್ರ ಒಬ್ಬಳೇ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದಾಗ 96ಅಲ್ಲಿ 32 ಮೈನಸ್ ಮಾಡ್ಕೋಬೇಕು. ಸಿಂಪಲಾಗಿ ಆನ್ಸರ್ ಸಿಕ್ಕಿಬಿಡುತ್ತೆ. LCM ಮೆಥಡಲ್ಲೂ ಮಾಡ್ಕೋಬೋದು, ಬಟ್ ಅದಕ್ಕಿಂತ ಈಸಿಯಾಗಿ ಮಾಡ್ಕೋಬೋದು. 96 × 32 ಮೇಲ್ಗಡೆ ಇರೋ ಹಾಗೆ ಬರ್ಕೊಳ್ರಿ, ಗುಣಾಕಾರ ಮಾಡಬೇಡ್ರಿ. 96ರಲ್ಲಿ 32ನ್ನ ಮೈನಸ್ ಮಾಡಿರಿ, ಇನ್ನು 64 ಬರುತ್ತೆ. 32 1 32 64 ಕ್ಯಾನ್ಸಲ್. 2 ರಿಂದ 2 1 2 4 8 1 ಉಳಿಯುತ್ತೆ. 2 8 16 ಕ್ಯಾನ್ಸಲ್ ಆಗುತ್ತೆ. 48 ಬರುತ್ತಲ್ಲ. ಸೊ ಮೈತ್ರ ಒಬ್ಬಳೇ ಕೆಲಸ ಮಾಡಲಿಕ್ಕೆ 48 ಡೇಸ್ ಬೇಕಾಗುತ್ತೆ, 48 ದಿನಗಳು ಬೇಕಾಗುತ್ತೆ. ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಸಿಂಪಲ್ ವೇನಲ್ಲಿ ಈ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ಚೂಸ್ ದ ಆಡ್ ಒನ್ ಔಟ್ ಅಂತಿದೆ. ಗುಂಪಿಗೆ ಸೇರದ ಆಯ್ಕೆ ಯಾವುದು? ಇಲ್ಲಿ 4 ಆಪ್ಷನ್ಸಲ್ಲಿ ಗುಂಪಿಗೆ ಸೇರದೇ ಇರೋದು ಯಾವುದು ಅಂತ ಕೇಳಿದ್ದಾನೆ. ಗುಂಪಿಗೆ ಸೇರದೇ ಇರೋದು ಯಾವುದು ಅಂತ ಕೇಳಿದ್ದಾನೆ. ಸೊ ನಾವು ಆಲ್ಫಾಬೆಟ್ಸ್ ABCDEFGHIJKLMNOPQR ಹಿಂಗೆ ಬರ್ಕೊಂತ ಹೋಗಿ ಏನದ ಆಲ್ಫಾಬೆಟ್ಟಲ್ಲಿ ಫಸ್ಟ್ ಲೆಟ್ರು, ಬಿ ಸೆಕೆಂಡ್ ಲೆಟ್ರು, ಸಿ ಥರ್ಡ್ ಲೆಟ್ರು, ಡಿ ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th, 11th, ಇದು 12th, 13th, 14th, 15th, ಪಿ 16th, ಕ್ಯೂ 17th ಹಿಂಗೆ ಬರ್ಕೊಂತ ಹೋದ್ರೆ ಇಲ್ಲಿ BD6 ಇದೆ ಅಂದರೆ ಬಿ ಮತ್ತು ಡಿ ಬಿ ಅನ್ನೋದು ಆಲ್ಫಾಬೆಟಲ್ಲಿ 2ನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ, ಅವೆರಡು ಕೂಡಿದಾಗ 6 ಬರುತ್ತೆ. ಇಲ್ಲಿ ಲಾಸ್ಟಿಗೆ 6 ಅನ್ನೋ ಸಂಖ್ಯೆ ಕರೆಕ್ಟ್ ಇದೆ, ಅದು ರೈಟ್ ಆನ್ಸರ್. ನೋಡ್ರಿ ಸರಿ ಇದೆ ಅಂತ ಹೇಳ್ಬೋದು. FHಗೆ 14 ಇದೆ, FHಗೆ 14 ಇದೆ. ಎಫ್ ಅನ್ನೋದು ಆಲ್ಫಾಬೆಟಲ್ಲಿ 6ನೇ ಅಕ್ಷರ, ಎಚ್ ಅನ್ನೋದು 8ನೇ ಅಕ್ಷರ, 6 + 8 ಅಂದರೆ 14 ಬರುತ್ತೆ. ಇಲ್ಲಿ 14 ಕರೆಕ್ಟ್ ಕೊಟ್ಟಿದ್ದಾನೆ. JLಗೆ 22 ಇದೆ. ಜೆ ಅನ್ನೋದು ಆಲ್ಫಾಬೆಟಲ್ಲಿ 10ನೇ ಅಕ್ಷರ, ಎಲ್ ಅನ್ನೋದು ಆಲ್ಫಾಬೆಟಲ್ಲಿ 12ನೇ ಅಕ್ಷರ, ಇವೆರಡು ಕೂಡಿದಾಗ 22 ಬರುತ್ತೆ. ಕರೆಕ್ಟ್, ಇಲ್ಲೂ 22 ಇದೆ.
ಎನ್ ಪಿಗೆ 31 ಇದೆ. ಎನ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 14ನೇ ಅಕ್ಷರ. ಎನ್ ಅನ್ನೋದು ನೋಡ್ರಿ ಇದು 14ನೇ ಅಕ್ಷರ. ಪಿ ಅನ್ನೋದು 16ನೇ ಅಕ್ಷರ. ಪಿ ಅನ್ನೋದು 16ನೇ ಅಕ್ಷರ. ಇವೆರಡಕ್ಕೆ ಕೂಡಿದಾಗ 30 ಬರುತ್ತೆ. ಬಟ್ ಇಲ್ಲಿ 31 ಕೊಟ್ಟಿದ್ದಾನೆ ಅಂದರೆ ಈ ಒಂದು ಆಪ್ಷನ್ಸಲ್ಲಿ ತಪ್ಪಾಗಿರೋದಂದ್ರೆ ಆಪ್ಷನ್ ಡಿ. ಗುಂಪಿಗೆ ಸೇರದ ಆಯ್ಕೆ ಯಾವುದಂದ್ರೆ ಈ 3 ಒಂದೇ ಗುಂಪಿಗೆ ಸೇರಿದ್ದಾವೆ. ಇದು ಡಿಫ್ರೆಂಟ್ ಇದೆ ಅಂದರೆ 30 ಬರ್ಬೇಕಾಯ್ತು. 31 ಇದೆ ಅಂದರೆ ಇದು ಡಿಫ್ರೆಂಟ್ ಇದೆ ಅಂದರೆ 4th ಆಪ್ಷನ್ ಈಸ್ ಔಟ್ ಆಫ್ ದ ಗ್ರೂಪ್ ಅಂತ ಕರಿತೀವಿ. ಗುಂಪಿಗೆ ಸೇರಿದೆ ಇರೋದು ಆಪ್ಷನ್ ಡಿ ಅಂತ ಕರಿಬೇಕು. ಇದನ್ನು ನಾವು ಆನ್ಸರಿಂದ ಹೊರಗೆ ಹಾಕ್ಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. If Rose is coded as 6821, Cherry is coded as 73456 and Preach is coded as 96143, what will be the code for search ಅಂತ ಇದೆ ನೋಡಿ. ಒಂದು ಸಂಕೇತ ಭಾಷೆಯಲ್ಲಿ ಈ ರೋಸ್ ಎಂಬ ಪದಕ್ಕೆ ಕೋಡ್ ನಂಬರ್ ಕೊಟ್ಟಿದ್ದಾನೆ 6821 ಅಂತ ಇದೆ. ಅದೇ ರೀತಿ ಚೇರ್ ಎಂಬ ಪದದ CHA ಚೇರ್ ಎಂಬ ಪದದ ಸಂಕೇತ ಭಾಷೆ 73456 ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಪ್ರೀಚ್ ಅಂತ ಇದೆ PREACH. ಪ್ರೀಚ್ ಎಂಬ ಪದದ ಸಂಕೇತ ಭಾಷೆ PRECH ಅಷ್ಟೇ, ಅದು ACH ಅಲ್ಲ, PRECH ಅಂತ ಇದೆ. ಸೊ PRECH ಪ್ರೀಚ್ ಎಂಬ ಪದದ ಸಂಕೇತ ಭಾಷೆ ಕೂಡ ಕೊಟ್ಟಿದ್ದಾನೆ. PRECH ಇದರ ಸಂಕೇತ ಭಾಷೆ ಎಷ್ಟಿದೆ ಅಂದರೆ ಇಲ್ಲಿ 96143 ಇದೆ. ಅಂದರೆ ನಮಗೆ ಕಂಡುಹಿಡಿಯೋಕೆ ಕೇಳಿರೋದು ಸರ್ಚ್ ಎಂಬ ಪದದ ಸಂಕೇತ ಭಾಷೆ ಕೇಳಿದ್ದಾನೆ. ಸರ್ಚ್ ಎಂಬ ಪದದ ಸಂಕೇತ ಭಾಷೆ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. SEARCH ಅಂತ ಇದೆ ನೋಡಿ. ಇಲ್ಲಿ S ಅಕ್ಷರ ಕೆಳಗಡೆ 2 ಇದೆ, ಹಾಗಾಗಿ ಇಲ್ಲಿ S ಅಕ್ಷರ ಕೆಳಗಡೆ 2 ಬರಿಬೇಕು. ನೆಕ್ಸ್ಟ್ ಈಗ ಏನಿದೆ ನೋಡ್ರಿ, ಈ ಕೆಳಗಡೆ ಇಲ್ಲಿ 1 ಇದೆ ನೋಡ್ರಿ. ಇಲ್ಲೂ ಈ ಕೆಳಗಡೆ 1 ಇರೋದ್ರಿಂದ ಈ ಅಕ್ಷರಕ್ಕೆ 1 ಬರಿಬೇಕು. ನೆಕ್ಸ್ಟ್ ಎ ಅಕ್ಷರ ಇದೆ, ಎಗೆ ಇಲ್ಲಿ 4 ಇದೆ ಅಂದರೆ ಇಲ್ಲೂ ಕೂಡ ಎ ಅಕ್ಷರ 4 ಬರಿಬೇಕು. ಆರ್ಗೆ ಇಲ್ಲಿ 6 ಇದೆ, ಇಲ್ಲೂ ಆರ್ಗೆ 6 ಇದೆ, ಇಲ್ಲೂ ಆರ್ಗೆ 6 ಇರೋದ್ರಿಂದ 6 ಅಕ್ಷರಕ್ಕೆ ಕೋಡ್ ನಂಬರ್ 6 ಬರಿಬೇಕು. ಸಿ ಇದೆ, ಸಿ ಅಕ್ಷರಕ್ಕೆ ಇಲ್ಲಿ 7 ಇದೆ ನೋಡ್ರಿ. ಇಲ್ಲಿ ಸಿ ಅಕ್ಷರಕ್ಕೆ 7 ಇದೆ, ಇಲ್ಲಿ 73456. ಇಲ್ಲಿ PRECH ಇಲ್ಲೂ ಕೂಡ 7 ಆಗಬೇಕಾಗಿತ್ತು. ಸಿ ಅಕ್ಷರಕ್ಕೆ ಇಲ್ಲಿ 4 ಬಂದಿದೆ. 96173 ಅಂತ ಚೇಂಜಸ್ ಮಾಡ್ಕೊಂಡ್ರೆ, ಇಲ್ಲಾಂದರೆ ತಪ್ಪಾಗಿಬಿಡುತ್ತೆ. ಇಲ್ಲೆಲ್ಲ ಟೈಪಿಂಗ್ ಮಿಸ್ಟೇಕಲ್ಲಿ ಆಗಿರುತ್ತೆ ಅನಿಸುತ್ತೆ. 96173 ಬರ್ಕೊಡ್ರಿ. ಸಿ ಅಕ್ಷರಕ್ಕೆ 7 ಬರಿತಾ ಅದನ್ನು. ನೆಕ್ಸ್ಟ್ ಹೆಚ್ ಅಕ್ಷರಕ್ಕೆ ಇಲ್ಲಿ ನೋಡ್ರಿ 3 ಇದೆ. ಇಲ್ಲಿ ಹೆಚ್ ಅಕ್ಷರಕ್ಕೆ ಇಲ್ಲಿ ಹೆಚ್ ಅಕ್ಷರಕ್ಕೆ 3 ಇದೆ ಅಂದರೆ ಇಲ್ಲೂ 3 ಬರ್ಕಂತ ಅದನ್ನೇ. ಸೊ 214673 ಆಗುತ್ತೆ. 214673 ಇವಾಗ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್. ಈ 4 ತೆಗೆದು 7 ಹಾಕಬೇಕು, ಯಾಕಂದರೆ 4 ಅನ್ನೋದು ಆಲ್ರೆಡಿ ಹೇಗಿದೆ ಅಂದರೆ ಸೊ ಇದು 7 ಕರೆಕ್ಟ್. 7 ಆಗಿ ಚೇಂಜಸ್ ಮಾಡ್ಕೊಂಡ್ರೆ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 214673 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. So given that A is the brother of B, A ಯು B ಯ ಸಹೋದರ, C is the father of A, C ಯು A ಯ ತಂದೆ, D is the brother of E, D ಯು E ಯ ಸಹೋದರ, E is the daughter of B, E ಯು B ಯ ಮಗಳು, then the uncle of D is, ಹಾಗಾದರೆ D ಯ ಚಿಕ್ಕಪ್ಪ ಯಾರು ಅಂತ ಕ್ವಶನ್ ಕೇಳಿದಾನೆ. ಬ್ಲಡ್ ರಿಲೇಷನ್ಶಿಪ್ ಮೇಲೆಲ್ಲ ಇದಕ್ಕೆ ಫ್ಯಾಮಿಲಿ ಟ್ರೀ ಹಾಕೋಣ, ವಂಶವೃಕ್ಷ. A ಯು B ಯ ಸಹೋದರ ಅಂತಿದೆ. A ಅಂತಕ್ಕಂಥನು B ಯ ಸಹೋದರ. ಸಹೋದರ ಅಂದರೆ ಪುರುಷ ಪ್ಲಸ್ ಬರಿತಾನೆ. ಇವರಿಬ್ಬರು ಸಿಬ್ಲಿಂಗ್ಸ್ ಒಡಹುಟ್ಟಿದವರೆಲ್ಲ ಅಕ್ಕಪಕ್ಕ ಬರಿತಾ ಇದ್ದೀನಿ. ಸಿ ಯು ಎ ಯ ತಂದೆ. ಎ ಯ ತಂದೆ ಯಾರು ಅಂದರೆ ಸಿ ಯು ಎ ಯ ತಂದೆ ಅಂದಮೇಲೆ ಬಿಗೂ ಕೂಡ ಅವನೇ ತಂದೆ ಆಗಿರ್ತಾನೆ. ನೆಕ್ಸ್ಟ್ ಡಿ ಯು ಇ ಯ ಸಹೋದರ ಅಂತಿದೆ. ಡಿ ಅನ್ನೋನು ಇ ಯ ಸಹೋದರ ಇದೆಯಲ್ಲ, ಅವ್ನು ಎಲ್ಲಿ ಲಿಂಕ್ ಮಾಡ್ಬೇಕು ಗೊತ್ತಿಲ್ಲ, ಹಾಗೆ ಪೆಂಡಿಂಗ್ ಇರಲಿ. ನೆಕ್ಸ್ಟ್ ಇ ಯು ಬಿ ಯ ಮಗಳು. ಇ ಯು ಬಿ ಯ ಮಗಳು. ಬಿ ಯ ಮಗಳು ಯಾರಂದರೆ ಇ ಅಂತ ಇದೆ. ಇ ಯು ಬಿ ಯ ಮಗಳು ಮೈನಸ್ ಬರಿತೀನಿ. ಇವಾಗ ಡಿ ಯು ಇ ಯ ಸಹೋದರ ಅಂತಿದೆ. ಇ ಯ ಸಹೋದರ ಯಾರು ಅಂದರೆ ಡಿ. ಸಹೋದರ ಅಂದರೆ ಪುರುಷ ಪ್ಲಸ್ ಬರಿತಾ ಇದ್ದಾನೆ. ಕೊಟ್ಟರೆ ಇನ್ಫಾರ್ಮೇಷನ್ ಪ್ರಕಾರ ಇದು ಫ್ಯಾಮಿಲಿ ಟ್ರೀ ಆಯಿತು. ಹಾಗಾದರೆ ಡಿ ಯ ಚಿಕ್ಕಪ್ಪ ಯಾರು ಅಂದರೆ ನೋಡಿರಿ, ಡಿ ಯ ತಂದೆ ಬಿ ಅಂತ ತಗೊಂಡ್ರೆ ಬಿ ಯ ಸಹೋದರ ಎ ಆಗ್ತಾನಲ್ಲ. ಸೊ ಡಿ ಯ ಚಿಕ್ಕಪ್ಪ ಯಾರು ಅಂದರೆ ಎ ಆಗ್ತಾನೆ. ಎ ಅನ್ನೋದಲ್ಲಿ ಆಪ್ಷನ್ ಏನಲ್ಲಿದೆ ಅದೇ ಸರಿ ಉತ್ತರ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಚೂಸ್ ದ ನಂಬರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತಿದೆ. ಇವುಗಳಲ್ಲಿ ಭಿನ್ನವಾದ ಸಂಖ್ಯೆಯನ್ನು ಗುರುತಿಸಿ. ಡಿಫ್ರೆಂಟ್ ಇರೋ ನಂಬರ್ ಯಾವುದು ಅಂತ ಕೇಳಿದ್ದಾನೆ. 27, 64, 125, 144 ಇದೆಯಲ್ಲ. ವೆರಿ ಸಿಂಪಲ್ ಕ್ವಶನ್ನು. 27 ಅನ್ನೋದು ಕ್ಯೂಬ್ ನಂಬರ್, 3 ಕ್ಯೂಬ್ ವ್ಯಾಲ್ಯೂ 27. 64 ಅನ್ನೋದು ನೋಡ್ರಿ, ಇದು 4 ಕ್ಯೂಬು ಅಂತಲೂ ಬರಿಬೋದು ಅಥವಾ 8 ಸ್ಕ್ವೇರ್ ಅಂತಲೂ ಬರ್ಕೋಬೋದು.
125 ನಾವು 5 ಕ್ಯೂಬ್ ಅಂತ ಬರಿತೀವಿ. 5 ಕ್ಯೂಬ್ 125. 144ನ 12 ಸ್ಕ್ವೇರ್ ಅಂತ ಬರಿತೀವಿ. ಸೊ ಇದು ಕ್ಯೂಬ್ ಇದು ಕ್ಯೂಬ್ ಇದು ಕ್ಯೂಬ್ ಆಗಿರೋದ್ರಿಂದ ಈ ಸ್ಕ್ವೇರ್ ನಂಬರನ್ನ ಡಿಲೀಟ್ ಮಾಡಿಬಿಡೋಣ. ಇಲ್ಲಿ ಈ ಸ್ಕ್ವೇರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೋಡ್ರಿ ಏನಾಗುತ್ತೆ ಅಂದರೆ ಈ 3 ನಂಬರ್ಸ್ ಘನ ಸಂಖ್ಯೆಗಳು ಕ್ಯೂಬ್ಸ್ ಅಂತ ಕರಿತೀವಿ. ಇವನ್ನ ಘನ ಸಂಖ್ಯೆಗಳು ಅಂತ ಕರಿತೀವಿ, ಕ್ಯೂಬ್ಸ್ ಅಂತ ಕರಿತೀವಿ. ಇದು 12 ಸ್ಕ್ವೇರ್ ಅಷ್ಟೇ ಅಲ್ಲ, 12 ಸ್ಕ್ವೇರ್ ವ್ಯಾಲ್ಯೂನ ನಾವು ಇದನ್ನ ವರ್ಗ ಸಂಖ್ಯೆ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಹಾಗಾದರೆ ಈ 4 ಸಂಖ್ಯೆಗಳಲ್ಲಿ ಡಿಫ್ರೆಂಟ್ ಇರೋ ನಂಬರು, ಇದು ವರ್ಗ ಸಂಖ್ಯೆ, ಇದು ಡಿಫ್ರೆಂಟ್ ಇದೆ, ಉಳಿದ 3ನ ಘನ ಸಂಖ್ಯೆಗಳಾಗಿರ್ತವೆ. ಸೊ ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಆನ್ಸರ್ ಅಂತ ಕರಿತೀವಿ. ಡಿಫ್ರೆಂಟ್ ಇರೋ ನಂಬರು ಆಪ್ಷನ್ ಡಿ 144 ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇವಿಷ್ಟು ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಅಂತ ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೇನೆ. ಸೊ ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ ನೀವು ಆದಷ್ಟು ಸಿಂಪಲಾಗಿ ಲೆಕ್ಕಗಳನ್ನು ಬಿಡಿಸಿ ತುಂಬ ಸ್ಕೋರ್ ಮಾಡಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಬನ್ನಿ ನಿಮ್ಮೆಲ್ಲ ಗ್ರೂಪ್ಸಿಗೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟರು, HSTL, GPSTL, PSTL ಎಕ್ಸಾಮ್ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯಾರಿಗೆಲ್ಲ ಉಪಯೋಗ ಇದೆ ಅವರಿಗೆಲ್ಲ ಈ ಮಾಹಿತಿಯನ್ನು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.